ಹೇವನ್ ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಬನ್ನಿ ವೀಕ್ಷಕರೇ, ಭಾರೀ ಕುತೂಹಲ ಕೆರಳಿಸುವಂಥ ಭಾರೀ ಸುದ್ದಿಯೊಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ನಗರಸಭೆಯ ಹಲವಾರು ವಿಷಯಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಹಾಗಾದರೆ ಏನೆಲ್ಲ ಹೇಳಿದರೆ ಒಮ್ಮೆ ನೀವೇ ನೋಡಿಬಿಡಿ. ಅಲ್ಲಿ ಪ್ರಥಮವಾಗಿ ಬೆಳಗ್ಗೆ 11 ಗಂಟೆಗೆ ಬಡ್ಜೆಟ್ ವಿಷಯವನ್ನು ತೆಗೆದುಕೊಂಡು ಸಭೆ ನಡೆಸಲಾಯಿತು. ಜಮಾ ಖರ್ಚು ವಿಚಾರದಲ್ಲಿ ಅನೇಕ ಚರ್ಚೆಗಳಾದವು. ಡೀಸೆಲ್ ಮತ್ತು ವಾಟರ್ ಸಪ್ಲೈ ಬೇರೆ ಬೇರೆ ವಿಷಯದಲ್ಲಿ ಚರ್ಚೆ ಆದಾಗ ಕೆಲವೊಂದು ನ್ಯೂನತೆ ಕಂಡು ಬಂದಾಗ ನಾವು ವಿರೋಧ ಪಕ್ಷದವರಾಗಿ ಆ ಚರ್ಚೆಯಲ್ಲಿ ಭಾಗವಹಿಸಿ ಸಂಪೂರ್ಣವಾದ ಮಾಹಿತಿಯನ್ನು ಅಧ್ಯಕ್ಷರಿಗೆ ಮತ್ತು ಪೌರಾಯುಕ್ತರಿಗೆ ನಾವು ನೇರವಾಗಿ ಪ್ರಶ್ನೆ ಮಾಡಿದಾಗ ಕೆಲವೊಂದು ಅವರು ಆ ವಿಷಯದಲ್ಲಿ ಅವರು ಭಾಗವಹಿಸಿ ಕೆಲವು ತಪ್ಪಾಗಿದ್ದವು ಸರಿಪಡಿಸ್ತಕ್ಕಂಥ ವಿಚಾರವನ್ನು ಅವರ ಸಭೆಯಲ್ಲಿ ಹೇಳಿದರು. ಆ ಜೊತೆಯಲ್ಲಿ ಸನ್ಮಾನ್ ಶ್ರೀ ಪ್ರಕಾಶ್ ಕರೋಡ್ರು ಉಪಸ್ಥಿತಿ ಇದ್ದರು. ಆ ವೇಳೆಯಲ್ಲಿ ಅವರು ಸಹಿತ ಚರ್ಚೆಯಲ್ಲಿ ಭಾಗವಹಿಸಿ ಕೆಲವು ವಿಷಯಗಳು ಈ ಥರ ಆಗ್ಬಾರ್ದು ಅಂತ ಹೇಳಿದಾಗ ಅದು ಸರಿಪಡಿಸೋದು ಅಂತ ಹೇಳಿದರು. 1 ರಿಂದ 87 ವಿಷಯದ ಬಗ್ಗೆ ಅನೇಕ ಚರ್ಚೆಗಳು ಸುಮಾರು 4-5 ತಾಸು. ಪ್ರಮುಖವಾಗಿ ವಾರ್ಡ್ನಲ್ಲಿರ್ತಕ್ಕಂಥ ಕೆಲಸಗಳ ಬಗ್ಗೆ ಏನಲ್ಲಿ ಈಗಾಗಲೇ UTP ಮತ್ತು ಬೇರೆ ಬೇರೆ ಸ್ಕೀಮಲ್ಲಿ ಈಗಾಗಲೇ ಕೆಲಸಗಳು ಮುಗಿದಿದ್ವು. ಆ ಮುಗಿದಂಥ ಕೆಲಸಗಳು ಮತ್ತು ಅದನ್ನು ಮರು ಇದು ಟೆಂಡರಲ್ಲಿ ಅಂದ್ರೆ ಈಗಾಗಲೇ ಹಿಂದೆ ಟೆಂಡರ್ ಕರೆದಲ್ಲ ಕೆಲಸ ತೆಗೆದುಕೊಂಡದ್ದು ಮತ್ತು ಅದನ್ನು ಮರು ಕೆಲಸ ಮಾಡ್ಕೊಂತ ಉದ್ದೇಶ ಇಟ್ಕೊಂಡು ಅದು ತೆಗೆದುಕೊಂಡಿದ್ರು. ಆ ವೇಳೆಯಲ್ಲಿ ನಮ್ಮ ಸದಸ್ಯರು ಸಂಬಂಧಪಟ್ಟ ವಿಷಯದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಬಂದು ಹೇಳಿದರು, ಈ ವಿಷಯವನ್ನು ಈಗಾಗಲೇ ಮಾಡಿದೆ, ಇದನ್ನು ತಗೊಂಡ್ಕೊಳ್ಬೇಡ್ರಿ, ಅವಶ್ಯಕತೆ ಇದ್ದ ಕೆಲಸವನ್ನು ತೆಗೆದುಕೊಂಡು ಹೋಗ್ರಿ ಅಂತ ಹೇಳಿದಾಗ ಅದರಲ್ಲಿರ್ತಕ್ಕ ಸದಸ್ಯರು ಇಲ್ಲ ಅದು ಮತ್ತೆ ಕೆಲಸ ಮಾಡಿ ಹೋದ್ರಿ ಅಂತ ಹೇಳಿದಾಗ ಅದನ್ನು ಮುಂದಿನ ಒಂದು ಸಭೆಯಲ್ಲಿ ಅವ್ರು ಚೇಂಜ್ ಮಾಡಿ ಸದಸ್ಯರ ಜೊತೆಗೆ ಅದನ್ನ ಸಂಬಂಧಪಟ್ಟ ಸದಸ್ಯರ ಜೊತೆಗೆ ನಾವು ಸ್ಥಳ ಪರಿಶೀಲನೆ ಮಾಡಿ ಅದನ್ನು ಮತ್ತೊಂದು ವಿಷಯ ತರ್ತವೆ ಅಂತ ಹೇಳಿ ಪೌರಾಯುಕ್ತರು ಮತ್ತು ಅಧ್ಯಕ್ಷರು ಹೇಳಿದರು. ಸದಸ್ಯರ ಗಮನಕ್ಕೆ ತರದೆ ಮತ್ತು ಏನು ಒಂದು ಇದು ನಗರಸಭೆ ನಿಯಮಗಳನ್ನು ಗಾಳಿಗೆ ತೂರಿ ಆ ಒಂದು ಕಾಮಗಾರಿ ತೆಗೆದುಕೊಂಡಿದ್ರು. ಆ ವೇಳೆಯಲ್ಲಿ ಭಾಳಷ್ಟು ಚರ್ಚೆಗಳಾದವು. ಆ ಚರ್ಚೆ ಆದಲ್ಲಿ ಕನಿಷ್ಠ 37 ವಿಷಯಗಳು ಚರ್ಚೆ ಆದವು. ಚರ್ಚೆ ಆದ ಅನೇಕ ಚರ್ಚೆಗಳು ಬಂದಾಗ ಹಿರಿಯ ಸದಸ್ಯರು ಮತ್ತು ನಾವೆಲ್ಲ ಸೇರಿ ಆ ವಿಷಯ ಆಕ್ಷೇಪಣೆ ಮಾಡಿದ್ವಿ. ಆದರೂ ಕೆಲವೊಂದು ಉಪಸೂಚನೆ ಕೊಟ್ಟ ವಿಚಾರ ಬಂತು. ಉಪಸೂಚನೆ ಕೊಡೋ ವಿಚಾರ ಬಂದಾಗ ನೀವು ಯಾವ ಉಪಸೂಚನೆ ಕೊಡಬೇಡ್ರಿ, ಅದನ್ನು ನಾವು ಬದಲಾಯಿಸ್ಕೊಂಡು ಎಲ್ಲ 37 ವಿಷಯಗಳು ಚೇಂಜ್ ಮಾಡಿಕೊಡ್ತಾವ ಅಂತ ಹೇಳ್ತಕ್ಕಂಥ ಪೌರಾಯುಕ್ತರ ಅಧ್ಯಕ್ಷರು ಈಗ ಮತ್ತೊಂದು ಅಜೆಂಡಾದಲ್ಲಿ ಅದನ್ನು ಅಪ್ರೂವ್ ಕೊಟ್ಟು ಈಗೆಲ್ಲ ಅಜೆಂಡಾ ಮತ್ತೊಂದು ಹೊರಡಿಸಿದ್ದಾರೆ. ಜೊತೆಯಲ್ಲಿ ಮುಂದುವರೆದ ವಿಷಯದಲ್ಲಿ ನಾವು ಈಗ ಪ್ರಮುಖವಾಗಿ ನಾವೇನು ಅಭಿವೃದ್ಧಿ ವಿಷಯದಲ್ಲಿ ನಾವು ತಕರಾರು ಮಾಡಬಾರ್ದು ಅಂತ ಉದ್ದೇಶ ಇದ್ದಿಲ್ಲ. ಆದರೂ ಸಹಿತ ಕೆಲವೊಂದು ಮಾರ್ಪಾಡು ಮಾಡ್ತಾ ಅಂತ ನಾವೆಲ್ಲರೂ ಒಪ್ಪಿಕೊಟ್ವಿ. 66ನೇ ವಿಷಯ ಬಂದಂಥ ವಿಷಯದಲ್ಲಿ ವಿಶೇಷವಾಗಿ ಎಸ್ಪೇಸ್ ಜಾಗದಲ್ಲಿ ಹಿಂದೆ ಸುಪ್ರೀಂ ಕೋರ್ಟ್ ಅನೇಕ ಸಂದರ್ಭದಲ್ಲಿ ತೀರ್ಪು ಕೊಟ್ಟಿದೆ. ಎಸ್ಪೇಸ್ ಜಾಗ ಆಗಲಿ ಮತ್ತು ಪಾರ್ಕ್ ಜಾಗ ಆಗಲಿ ಕಟ್ಟಡ ಕಟ್ಟಲ್ಲ ಅಲ್ಲಿ ಯಾವುದೇ ಕಾರಣಕ್ಕೆ ಮತ್ತು ಅಡಿಪೆ ಹಾಕಬಾರ್ದು ಅಂತೇಳಿ ಈಗಾಗಲೇ ಅನೇಕ ತೀರ್ಪುಗಳು ಬಂದವು. ಅದನ್ನು ಕಡೆಗಣಿಸಿ ಒಂದು ಯುದ್ಧ ಸ್ಮಾರಕ ಕಟ್ಟಬೇಕಂತೇಳಿ ಮಿನಿ ವಿಧಾನಸೌಧ ತಹಶೀಲ್ದಾರ್ ಆಫೀಸರಿಗೆ ಆ ವಿಷಯ ಅಜೆಂಡಾ ತಗೊಂಬಂದ್ರು. ನಾವೇನೇ ಹೇಳಿದ್ವಿ, ಆ ಸ್ಮಾರಕ ಕಟ್ಟಬೇಕೆ ನಾವು ವಿರೋಧಲ್ಲ, ಅದನ್ನು ಬೇರೆ ಕಡೆ ಕಟ್ಟ್ರಿ, ಅಲ್ಲಿ ಇದು ಎಸ್ಪೇಸ್ ಜಾಗಕ್ಕೆ ಕಟ್ಟಕ್ಕೆ ಬರಲ್ಲ ಮತ್ತು ಅಲ್ಲಿರ್ತಕ್ಕಂಥ ಜನಸಾಂದ್ರತೆ ಮತ್ತು ಅಲ್ಲಿ ಸಿದ್ದೇಶ್ವರ ಸುಮಾರು 200-300 ವರ್ಷ ತೇರು ಅಲ್ಲಿ ಹೊರಡೋದು ಮತ್ತು ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಇರೋದ್ರಿಂದ ಅನೇಕ ಸಂದರ್ಭದಲ್ಲಿ ವೆಹಿಕಲ್ಗಳು ನಿಲ್ಲಿಸಕ್ಕ ಜಾಗ ಮತ್ತು ಅನೇಕ ಪ್ರತಿಭಟನೆಗಳು ಮತ್ತು ಅನೇಕ ಕಾರ್ಯಕ್ರಮ ಅಲ್ಲಿ ತಹಶೀಲ್ದಾರ್ ಆಫೀಸ್ ಬಂದು ಹಮ್ಮಿಕೊಂಡಾಗ ಜನಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾಮಿನೇಷನ್ ಮಾಡಕ್ಕೆ ಬಂದಾಗ ಯಾವುದೇ ಎಲೆಕ್ಷನ್ ಬಂದಾಗ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅದನ್ನು ನಾವು ಸಂಬಂಧಪಟ್ಟ ಶಾಸಕರ ಜೊತೆಗೆ ಚರ್ಚೆ ಮಾಡಿ ಅದನ್ನು ಬಗೆಹರಿಸುವಂತ ಹೇಳ್ತಕ್ಕಂಥ ಅಧ್ಯಕ್ಷ ಮತ್ತು ಪೌರಾಯುಕ್ತರು ಹೇಳಿದರು. ಆದರೆ ಅದನ್ನು ಮೀರಿ ಮತ್ತು ಅವರು ವಿಷಯ ಪಾಸ್ ಮಾಡ್ಕೊಂಡು ಇದನ್ನ ಶಾಸಕರಾದ ಪ್ರಕಾಶ್ ಕರೋಡ್ರೆ ಸೂಚನೆ ಮಾಡ್ಯಾರ ಅಂತ ಹೇಳಿ ಅದನ್ನ ಅಜೆಂಡಾದಾಗ ನಮೂದು ಮಾಡಿದ್ದಾರೆ, ಠರಾವಣೆ ಮಾಡಿದ್ದಾರೆ. ಅದು ನಮಗೆ ಆ ವಿಷಯ ಬಿಟ್ಟು ಭಾಳಷ್ಟು ನಮಗೆ ಸಾರ್ವಜನಿಕ ಕ್ಷೇತ್ರದ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ಅದು ವಿರೋಧ ಮಾಡ್ಬೇಕಂತ ವಿಚಾರ ಇದ್ದಿಲ್ಲ. ಅದು ಬೇರೆ ಕಡೆ ಬದಲಾವಣೆ ಮಾಡಬೇಕು ಮತ್ತು ಕಾನೂನು ಬಾಹಿರವಾಗಿ ಮಾಡಿದ್ರೆ ಹಿಂದೆ ನಮಗೆ ಗೊತ್ತೊಂದ ಹಿಂದೆ ಜಿ ಶಿವಣ್ಣ ಅಧ್ಯಕ್ಷತೆಯಲ್ಲಿ ಸುಮಾರು 1989-90 ಸಾಲಿನಲ್ಲಿ ನಾಲ್ಕು ಶಾಸ್ತ್ರಿ ಪಾರ್ಕ್ನಲ್ಲಿ
ಕಾಂಪ್ಲೆಕ್ಸ್ ಕಟ್ಟಿದ್ರು. ಇಂದ ಕಾಂಪ್ಲೆಕ್ಸ್ ಮತ್ತು ಕಾಂಪೌಂಡ್ ಹಾಕೋ ಸಂದರ್ಭದಲ್ಲಿ AB ಪಾಟೀಲ್ ಅಂತ ಒಬ್ಬ ವ್ಯಕ್ತಿಗಳು ಅವರು PL ಹಾಕಿ ಹೈಕೋರ್ಟ್ವರೆಗೆ ಹೋಗಿ ಡಬಲ್ ಬೆಂಚ್ ಆರ್ಡರ್ ಆಯ್ತು. ಆರ್ಡರ್ ಎಲ್ಲ ಸದಸ್ಯರಿಗೆ ಕನಿಷ್ಠ 3,20,000 ಆರ್ಡರ್ದಾಗ ಸುಮಾರು 10-15 ವರ್ಷ ಮಟ್ಟ ಸಾಮಾನ್ಯ ಬಡವ ಸದಸ್ಯ ಇದ್ದ ಆ ಟೈಮಲ್ಲಿ ಸುಮಾರು ಒಂದು 8-10 ವರ್ಷ ಮಟ್ಟ ಅದನ್ನ ಬಹಳಷ್ಟು ಅಲ್ಲಿ ಕೋರ್ಟ್ಗೆ ಅಡ್ಡಾಡಿ ಹಳೆದಾಡಿ ಸಾಕಾಗಿ ಕೊನೆಗಳಿಗೆಲ್ಲಿ ಅದರೊಬ್ಬರು ಎಕ್ಸ್ಪರ್ಟ್ ಆಗ್ಬಿಟ್ರು ಕುಮರಪ್ಪ ಜನವರಂತೆ. ಅಂತ ಸಂದರ್ಭ ಬರಬಾರ್ದಂತ ವಿಚಾರಕ್ಕೆ ಅಧ್ಯಕ್ಷರ ಕಮಿಷನ್ ಸಹಿತಾನೆ ಅದನ್ನ ಕಡೆಗಣಿಸಿ ಅವರು ಆ ವಿಷಯ ತಗೊಂಡು ಪಾಸ್ ಮಾಡ್ಕೊಂಡ್ರೆ ಆ ಜೊತೆಯಲ್ಲಿ ಮುಂದುವರೆದ ವಿಷಯ ಬಂದು 87 ವಿಷಯಗಳು ಬಂದು ಪ್ರಮುಖವಾಗಿ 88 ವಿಷಯ ಕೈ ಇಟ್ಕೊಂಡಾಗ ಅದರಲ್ಲಿ ಬರ್ತಕ್ಕಂಥ ವಿಷಯ ಸ್ಟ್ಯಾಟಿಕ್ ಕಮಿಟಿ ಅಂದ್ರೆ ಸ್ಥಾಯಿ ಸಮಿತಿ ರಚನೆ ಮಾಡಬೇಕಂತ ವಿಷಯ ಬಂದಾಗ ಆ ವಿಷಯದಲ್ಲಿ ಅಧ್ಯಕ್ಷರಾಗಲಿ ಮತ್ತು ಸಂಬಂಧಪಟ್ಟ ಹಿರಿಯ ಸದಸ್ಯರು ಆ ಒಂದು ವಿಷಯ ತೆಗೆದುಕೊಂತ ಬಂದಾಗ ಅವ್ರ ಸಂಖ್ಯೆಗಳು ನೋಡ್ಕೋಬೇಕಾಗತ್ತೆ. ಅದು ನೋಡ್ಲಿಲ್ಲ ಅವ್ರು ಏನ್ ಮಾಡಿದ್ರು ಅಂದ್ರೆ ತಮ್ಮ 11 ಸದಸ್ಯರುಗಳು ಇಂಥ ಸದಸ್ಯರುಗಳು ನಾವು ಇದು ಮಾಡ್ತಾ ಇದ್ದೇವೆ ಸ್ಟ್ಯಾಟಿಕ್ ರಚನೆ ಮಾಡಕ್ಕೆ ಹೇಳ್ತು ಅಂತೇಳಿ ಅವ್ರ ಹೆಸರು ಕೂಗಿದಾಗ ಅದು ಸಂಬಂಧಪಟ್ಟ ಒಬ್ಬ ಉಚ್ಚಪ್ಪ ಬೇಂಡರ್ ಅಂತ ಹೇಳಿದ್ರೆ ಅದು ಮೊದಲು ನೀಡಿದ್ರು ಸೂಚಕರಾಗಿ ಸೂಚನೆ ಕೊಟ್ಟರು. ನಂತರ ಇನ್ನೊಬ್ಬರು ಸದಸ್ಯರು ಅದು ಮೊದಲು ನೀಡಿದ್ರು. ಅವಾಗ ಹಿಂದಿರ್ತಕ್ಕಂಥ ವಿಷಯದಲ್ಲಿ ನಾವು ವಿರೋಧ ಪಕ್ಷ ನಮ್ಮ ಕೆಲಸ ಏನಪ್ಪ ಅಂದ್ರೆ ನಮ್ಮ ಒಂದು ಸಂಖ್ಯೆ ಹೆಚ್ಚಿಗಿತ್ತು, ಅವ್ರ ಸಂಖ್ಯೆ ಕಡಿಮೆ ಇದ್ದಾಗ ನಾವು ಶ್ರೀ ಪ್ರಕಾಶ್ ಗುಡಿಕಟ್ಟಿ ಅವರು ಅದನ್ನೆಲ್ಲ ಮನಗಂಡು ತಮ್ಮ ಒಂದು ಸದಸ್ಯರಲ್ಲಿ 9 ಜನನ ಸದಸ್ಯಗಳನ್ನ ರಚನೆ ಮಾಡಿ ಅಧ್ಯಕ್ಷರಿಗೆ ಏನು ಹೇಳಿದ್ವಿ, ನಮ್ದು ಉಪಸೂಚನೆ ಐತಿ, ಈ 11 ಜನರ 9 ಜನರ ನಾವು ಆಯ್ಕೆ ಮಾಡ್ಕೊಂಡವಿ, ನೀವು ಇದನ್ನ ಒಪ್ಪಿಕೊಡ್ರಿ ಅಂತ ಕೇಳಿದಾಗ ಅಧ್ಯಕ್ಷರು ಆಲ್ರೆಡಿ ಅನುಮೋದನೆ ಸೂಚಕರು ಕೊಟ್ಟ ನಂತರ ಅಲ್ಲಿಗೆ ಅವ್ರದ್ದು ಕ್ಲಿಯರ್ ಕಟ್ಟಾತು. ನಂತರ ನಾವು ಕೊಟ್ಟಂತ ವಿಷಯದಾಗ ಅವರು ಇದು ಸಂಖ್ಯೆ ಇಳಿಸ್ಬೇಕಾಯ್ತು. ಅದು ಯಾವಾಗ ಅವರಿಗೆ ಸಂಖ್ಯೆ ಬರೀತಾರೆ ಮತ್ತು ಒಳ್ಳೆ ಎದುರು ಪ್ರಯತ್ನ ಮಾಡಿದಾಗ ನಮಗೆ ರೂಲಿಂಗ್ ಕೊಡ್ರಿ, ನಮಗೆ ರೂಲಿಂಗ್ ಕೊಟ್ಟವ್ರಿಗೆ ಅಧ್ಯಕ್ಷರ ಅಂತ ಕೇಳಿದಾಗ ಅವರಿಗೆ ಅಮೂಲ್ಯವಾದ ಕುರ್ಚಿ ಅದು ನಗರಸಭಾ ಅಧ್ಯಕ್ಷ ಅಂದ್ರೆ ಸಭಾಪತಿ ಮತ್ತು ನ್ಯಾಯಾಧೀಶ ಇದ್ದಾಗ ಅವ್ರು ಜಡ್ಜ್ಮೆಂಟ್ ಕೊಡೋಕೆ ಅದನ್ನ ನಾವು ಎಲ್ಲರ ಸಂಖ್ಯೆ ಪರಿಪರಿ ಕೇಳಿದ್ವಿ. ಅದು ಸಂಬಂಧಪಟ್ಟಾಗ ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ಸಂಬಂಧಪಟ್ಟ ಪೌರತ್ರು ಇದ್ರು ಉಪಸ್ಥಿತಿದ್ರು. ಆ ವಿಡಿಯೋಲಿ ಅವರು ನಮಗೆ ಕಡೆಗಣಿಸಿ ಇನ್ನು 3 ದಿವಸದಾಗ ಅದನ್ನ ನಾವು ವಿಷಯ ತರ್ತಾವ ಅಂತ ಹೇಳಿಬಿಟ್ಟು ಹೋದರು. ನಾನು ಮಲ್ಲೇ ಕೂತ್ಕೊಂಡು ನಾವು ಕುತ್ಕೊಂಡ್ಬಿಟ್ಟು ಚರ್ಚೆ ಮಾಡಿ ನಮ್ಮಲ್ಲಿ ಅನ್ಯಾಯ ಆಗೈತೆ ಬಂದು ಪ್ರತಿಭಟನೆ ಬಗ್ಗೆ ಬಂದು ತಮ್ಮ ಒಂದು ಸಮಕ್ಷಮದಲ್ಲಿ ನಾವು ಅವತ್ತು ವಿಡಿಯೋ ಇದನ್ನ ಪ್ರೆಸ್ ಮೀಟ್ ಕರೆದು ಅದನ್ನ ನಮ್ಮ ಒಂದು ಅನ್ಯಾಯದ ಬಗ್ಗೆ ನಾವು ಧ್ವನಿ ಬಂದಂತ ಅಂತ ಹೇಳಿದ್ವಿ. ನಾವು ಅದೆಲ್ಲ ಪ್ರಕಟಣೆ ಮಾಡಿದ್ವಿ. ಆ ಜೊತೆಯಲ್ಲಿ ಮತ್ತೊಂದು ಈಗ ಏನು ಮಾಡಿದಾರೆ ಅಂದ್ರೆ ಅದನ್ನ ಬಿಟ್ಟು ಕೆಲವೊಂದು ಏನು ಅಪ್ರೂವ್ ಬಿಡೋಲ್ಲ ಅದನ್ನ ನಾವೇನು ಅವತ್ತು ಚರ್ಚೆದ ಭಾಗವಹಿಸಿ ವಿರೋಧ ಮಾಡಿದ್ವಿ. ಅವೆಲ್ಲ ಕಡೆಗಿಸಿ ಸರ್ವಾನುಮತದಿಂದ ಒಪ್ಪಿಕೊಡ್ರು ಅಂತೇಳಿ ತಪ್ಪು ನಮೂದು ಮಾಡಿದ್ದಾರೆ. ಆ ಜೊತೆಯಲ್ಲಿ ಆ ಸ್ಮಾರಕ ವಿಷಯದ ನಾವು ದೊರೆಯಿದ್ದೀವಿ ಅದಕ್ಕೂ ತಪ್ಪು ಕೊಟ್ಟಿದ್ದಾರೆ. ನಂತರ ವಿಶೇಷವಾಗಿ ಸದಸ್ಯರು ಕಡಿಮೆ ಇದ್ದಾಗ ಹೊರ ಬಂದು ಮತ್ತೊಂದು ಟೈಮ್ ಮೀಟಿಂಗ್ ಮಾಡಿ ನಾವು 14 ಜನ ಅಂತ ಹೇಳಿದಾಗ ಅಲ್ಲಿ ಇರ್ತಕ್ಕಂಥ ಅಡಿಗೆ ಭಾಗವಹಿಸಿದಾಗ ಪ್ರಕಾಶ್ ಗೌಡ ಹೊರಗಿದ್ದಾರೆ, ಸಸುಲ ಮುಲ್ಲಾ ಅಂತೇಳಿ ಅವರು ಹೊರಗಿದ್ರು, ಇನ್ನೊಬ್ಬ ಯಾರಂತಂದ್ರೆ ಸೌದಾಗರ್ ಅಂತ ಹೊರಗಿದ್ದಾರೆ. ಅವರೆಲ್ಲ ಇದನ್ನು ತೋರಿಸಿಲ್ಲ. ಲಾಸ್ಟ್ ಅವರು ತಮ್ಮ ಅನ್ಕೊತಕ್ಕ 14 ಜನ ಅಂತ ತೋರಿಸಿದ್ದಾರೆ. ಅವ್ರು ಮತ್ತೆ 1-2 ಬದಲಾದಾರ ಅವರು ಇಂಥ ಹೊರಗಿರ ಅಂತೇಳಿ. ಆ ಕಾರಣಕ್ಕಾಗಿ ಅವ್ರ ಕಾನೂನಿಗೆ ಏನು ಇದು ಆಗ್ತಂತೆ ತಪ್ಪಾಗ್ತಂತೇಳಿ ಅವ್ರು ಸರಿ ರೀತಿಯಲ್ಲಿ ಅವರಿಗೆ ಸಂಬಂಧಪಟ್ಟ ಅಧ್ಯಕ್ಷರಿಗೆ ಕಮಿಷನರ್ ಹೇಳ್ಬೇಕಾಯ್ತು, ಹಿರಿಯರು ಹೇಳಿಲ್ಲ. ಇದೆಲ್ಲ ನಾವು ಪೂರ್ತಿ ಸವಿಸ್ತರವಾಗಿ ಈಗಾಗಲೇ ಸಂಬಂಧಪಟ್ಟ PDO ಅವರಿಗೆ ಮತ್ತು ಜಿಲ್ಲಾಧಿಕಾರಿಗೆ ಮತ್ತು ಡಿವಿಷನ್ ಕಮಿಷನರ್ಗೆ ನಾವು ಇದು ಕಂಪ್ಲೇಂಟ್ ಮಾಡಿ ಮತ್ತು ಪತ್ರಿಕೆಗಳಿಗೆ ಕೊಟ್ಟಿದ್ದೇವೆ. ಇವ್ರು ಎಲ್ಲಿ ಕೋರ್ಟ್ಗೆ ಹೋಗ್ತಾರೆ ಗೊತ್ತಾಗಿ ಅವರು ಮೊದಲ ಜಾಣಮೆಯಿಂದಲೇ ಕೆವಿಟ್ ನಮ್ಮೆಲ್ಲ 13 ಜನ ಕೆವಿಟ್ ಕಳಿಸಿದ್ದಾರೆ. ಯಾವಾಗ ಕೆವಿಟ್ ಕಳಿಸ್ತಾರಂದ್ರೆ ಕೊಲೆ ಅಪರಾಧಿ ನಾ ತಪ್ಪಣೆ ಗೊತ್ತಾಗ ನಾನು ಒಳಗಿನ ಮರವದಿಪ್ಪ ಅಂತೇಳಿ ತನ್ನ ಮಾನವಶಾಲಿಯಾಗಿ ಕೆವಿಡ್ತಾರೆ ಸ್ವಲ್ಪ ಪದ್ಧತಿಗಳು ಅದಾವು. ಅದರ ಮೇಲೆ ಕೆವಿಟ್ ಹಾಕಿದ್ದಾರೆ. ಈಗ ಅದನ್ನೆಲ್ಲ ತಾವು ತಮ್ಮ ಇದರಲ್ಲಿ ಇದನ್ನೆಲ್ಲ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟ ಈ ಜಿಲ್ಲೆ ಇರ್ತಕ್ಕಂಥ ಹೆಡ್ಕ್ವಾರ್ಟರ್ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಈ ಮಾಧ್ಯಮ ಮುಖಾಂತರ ನಿಮ್ಮ ಇದ್ರ ಮೀಡಿಯಾ ಮುಖಾಂತರ ಕಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿ ನಾನು ಮಾತು ಮುಗಿಸ್ತೇನೆ. 20ನೇ ತಾರೀಕು ಆದಂಥ ಸಾಮಾನ್ಯ ಸಭೆಯಲ್ಲಿ ಕೆಲವೊಂದು ನನ್ನ ವಾರ್ಡಿಗೆ ಸಂಬಂಧಪಟ್ಟಂಗೆ ನಾನು ನನ್ನ ವಾರ್ಡ್ನಲ್ಲಿ ಪ್ರತಿಯೊಂದು ಪರಿಶೀಲನೆ ಮಾಡಿ ಯಾವ್ಯಾವ ಗಟರು ಇದೆ ಮಾಡಲಿಕ್ಕಿದೆ, ಯಾವುದು ದುರಸ್ತಿಯಾಗಿದೆ ಅದನ್ನು ತೋರಿಸಿದ್ರು ಸಹಿತ ಚೆನ್ನಾಗಿರೋವು ಅರ್ಧಂಬರ್ಧ ಕನ್ಸ್ಟ್ರಕ್ಟ್ ಆಗಿದ್ದಕ್ಕಂಥ ಗಟರ್ಗಳನ್ನ ಮತ್ತೆ ಅವರು ಇಲ್ಲಿಗೆ ಟರಾವಲ್ ಇಟ್ಟಿದ್ದಾರೆ. ಅದನ್ನು ಮತ್ತೆ ನಾವು ಮೀಟಿಂಗಲ್ಲಿ ಅದನ್ನು ಬೇಡ ಅದು ಬಿಟ್ಟು ಬೇರೆ ಆಗ್ತೀವಿ ಅಂದಾಗ ಅದಕ್ಕೆ ಒಪ್ಕೊಂಡು ಆಯಿತು ಟರಾವಲ್ ಚೇಂಜ್ ಮಾಡಿ ಚೇಂಜ್ ಆಫ್ ವರ್ಕ್ ಅಂತ ಮಾಡಿ ನಾವು ಆಗ್ತೀವಿ ಅಂತ ಹೇಳಿದ್ರು ಸಹಿತ ಮತ್ತು ಮೊನ್ನೆ ಬಂದಂಥ ಮಂಡಿಸಿದಂಥ ಟರಾವಲ್ಲಿ ಅದೇ ಕಾಮಗಾರಿಯನ್ನು ಹಾಕಿದ್ದಾರೆ.
ಅದಕ್ಕೆ ನಮ್ಗೆ ವಿರೋಧ ಆಗಿದೆ. ಎಲ್ಲರಿಗೂ ನಮಸ್ಕಾರಗಳು. ನಾನು 5ನೇ ವಾರ್ಡಿನ ಮೆಂಬರು. ಅಲ್ಲಿ ನಮ್ಮ ವಾರ್ಡ್ನಲ್ಲಿ ಒಂದು ಕಾಮಗಾರಿ ಹಾಕಿದ್ದಾರೆ. ಅದು 19,30,000 ರೂಪಾಯಿದ್ದು. ಅದು ನನಗೆ ಕೇಳಿಲ್ಲ ಇಲ್ಲ, ಅವ್ರಿಗೆ ಬೇಕಾದಷ್ಟು ಹಾಕಿದ್ದಾರೆ. ನಾನು ಕೊಟ್ಟ ಅರ್ಜಿ ಒಳಗೆ ತೊಗೊಂಡಿಲ್ಲ ಅವರು. ಆಮೇಲೆ ನಮ್ಮ ಇಂಜಿನಿಯರ್ ಬಂದು ಎಸ್ಟಿಮೇಟ್ ಮಾಡಿದ್ರು, ಅದನ್ನು ಅವರು ಕೊಟ್ಟರೆ ಅವ್ರದ್ದು ತೊಗೊಂಡಿಲ್ಲ. ಅವ್ರಿಗೆ ಯಾವ್ದು ಮನಸ್ಸಿಗೆ ಬಂದೈತೆ ಅದನ್ನು ತೊಗೊಂಡಿದ್ರೆ. ಅದು ರೋಡೆಲ್ಲ ಚೆನ್ನಾಗಿದೆ. ಆ ರೋಡ್ನ ಇನ್ನೂ 2 ವರ್ಷ 3 ವರ್ಷ ಹೋದರೂ ಆ ರೋಡ್ ಏನಾಗಲ್ಲ, ಚೆನ್ನಾಗಿದೆ. ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಪ್ಯಾಚ್ ಆಗಿದೆ, ಅದನ್ನು ತೊಗೊಳ್ಬೇಡ್ರಿ ಸರ. ಇದನ್ನು ನಮ್ಮ ಸೇವಲಾರ್ ಪಾರ್ಕ್ ಹತ್ರ ಭಾಳ ತುಂಬ ಹಾಳಾಗಿದೆ ರೋಡು, ಅದನ್ನು ತೊಗೊಳ್ರಿ. ಆಮೇಲೆ ರೈನ್ಬೋ ಸ್ಕೂಲ್ ಹಿಂಭಾಗ ಅಲ್ಲಿ ರೋಡೆಲ್ಲ ಜನರಿಗೆಲ್ಲ ತುಂಬ ತೊಂದರೆ ಐತಿ, ಅದನ್ನು ತೊಗೊಳ್ರಿ ಅಂತ ನಾನು. ಇಲ್ಲ ನಾವು ಅದನ್ನೇ ತೊಗೊತೀವಿ ಅಂತಂದೇಳಿ ಆಮೇಲೆ ಈ ಸಭೆಯಲ್ಲೆಲ್ಲ ನಾವೆಲ್ಲ ಸುಮ್ಮನೆ ಎಲ್ಲರೂ ಪ್ರಕಾಶ್ ಗುಡಿಕಟ್ಟಿ, ಪ್ರಕಾಶ್ ಪೂಜಾರು, ಆಮೇಲೆ ಹತ್ತಿ ಮಿಸ್ಸು, ಆಮೇಲೆ ಪ್ರಭಾ, ಆಮೇಲೆ ರೂಪಾ ಎಲ್ಲ ನಾವು ಇಲ್ಲಿ ಕುಂತಂಥ 13 ಜನನೂ ಎಲ್ಲ ನಾವು ವ್ಯಕ್ತಪಡಿಸಿದ್ವಿ, ಅದನ್ನು ವಿರೋಧ ಮಾಡಿದ್ವಿ. ಆದರೂ ಕೂಡ ಮತ್ತು ಮಂಜೂರಿ ಮಾಡಿ ಅದನ್ನು ಮತ್ತು ಯಥ ಪ್ರಕಾರ ಟವರ್ನಲ್ಲಿ ಪಾಸ್ ಮಾಡಿ ಅದನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನನಗೆ ವಿರೋಧವಾಗಿದೆ. ತಿಳುವಳ್ಳಿ ಅಂತ ಯಾವುದೇ ಒಂದು ವಿಚಾರಗಳು ಶಿಕ್ಷಣಕ್ಕೆ ಬಹಳ ಒತ್ತು ಕೊಡಬೇಕಾಗುತ್ತೆ ನಗರದಲ್ಲಿ. ನಾನು ಕೇಳಿದ್ದು PWDಯಿಂದ ವರ್ಕ್ ಮಾಡೋಕ್ಕೆ ಬರಲ್ಲ ಇದು ಶಾಲೆಗಳಿಗೆ ಅಂತ ಹೇಳಿದರು. ಅದೇ ಪ್ರಕಾರವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮುಂದುವರೆದ ಕಾಮಗಾರಿ ಅಂತ ಫ್ಲೇವರ್ಸ್ ತಗೊಂಡಿದ್ದಾರೆ. ಮಕ್ಕಳನ್ನು ರೂಪಿಸುವಂಥ ಸಮಾಜಕ್ಕೆ ನಿರ್ಮಾಣ ಮಾಡುವಂಥ ಸರ್ಕಾರಿ ಶಾಲೆಗಳಿಗೆ ಇವರಿಗೆ ಮಾನ್ಯತೆ ಕೊಡೋಕ್ಕಾಗ್ತಾ ಇಲ್ಲ. ಒಂದು ಕಂಪೌಂಡು ಫ್ಲೇವರ್ಸ್ ಹಾಕುವಂಥ 18 ನಂಬರ್ ಶಾಲೆ, ಅಲ್ಲಿ ಹೇಳೂರು ಮಕ್ಕಳು, ಅಲ್ಪಸಂಖ್ಯಾತರು, ಆಮೇಲೆ ಒಂದು ತಳಮಟ್ಟದಂಥ ಮಕ್ಕಳು ಶಾಲೆ ಕಲಿಯಾಗುತ್ತಾರೆ, ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ ಇವರು ವೈಯಕ್ತಿಕ ತಮ್ಮ ಯಾವುದೇದು ಅನುಕೂಲ ಐತಿ, ಯಾವುದೇ ಒಂದು ಕಾಮಗಾರಿ ತೊಗೊಂಡ್ರು ತಮ್ಮ ಅನುಕೂಲಕ್ಕೆ ತಮ್ಮ ವ್ಯವಸ್ಥೆಗೆ ಈ ಪಾರ್ಟ್ವಾಲ್ ಅಂತ, ಅದು ಕಣ್ಣಿಗೆ ಕಾಣಲಿದಂಥ ಪಾರ್ಟ್ವಾಲ್, ಕಣ್ಣಿಗೆ ಯಾವ ಪಾರ್ಟ್ವಾಲು ಒಂದು ಹೋಲು ತುಂಬಿಲ್ಲ, ಆದರೆ ಪಾರ್ಟ್ವಾಲ್ ತುಂಬಿದ್ದೀವಿ ಅಂತೇಳಿ ಈ ಥರ ಹಲವಾರು ವರ್ಕ್ಗಳನ್ನ ತಗೊಂಡಾರ, ತಮ್ಮ ಅನುಕೂಲಕ್ಕೆ ತಗೊಂಡಾರ. ಇದು ಅನುಕೂಲಕ್ಕೆ ಆಗಬಾರ್ದು. ನಗರಸಭೆ ದುಡ್ಡು, ಸಾರ್ವಜನಿಕರ ದುಡ್ಡು ಉಪಯೋಗ ಆಗಲ್ದಂಗೆ ತಮ್ಮ ಅನುಕೂಲಕ್ಕೆ ವ್ಯವಸ್ಥೆಗೆ ಇವ್ರು ಬಳಸ್ಯಾರ. ಇದು ಸಂಪೂರ್ಣ ನಾವು ವಿರೋಧ ಮಾಡ್ತೀವಿ. 87 ವಿಷಯನೂ ಕೂಡ. ನಮಸ್ಕಾರ. ಏನು ಈಗಾಗಲೇ ಸದಸ್ಯರು ಎಲ್ಲ ಹೇಳಿದ್ದಾರೆ. 20ನೇ ತಾರೀಕು ಫೆಬ್ರವರಿ 20ನೇ ತಾರೀಕು ಏನು ಸಾಮಾನ್ಯ ಸಭೆ ನಡೆದಿತ್ತು, ಅದರ ನಮ್ಮ ಅಭಿಪ್ರಾಯ ಏನಿತ್ತು, ಅಲ್ಲ ಅಧ್ಯಕ್ಷರು ಕಮಿಷನರು ಏನು ಹೇಳಿದರು ಅಂತ ಈಗಾಗಲೇ ಇಲ್ಲಿ ಕೂತಿರೋಂಥ ಸದಸ್ಯರು ಎಲ್ಲ ಹೇಳಿದ್ದಾರೆ. ಈಗ ನಾನು ಆ ಜಾಗದಲ್ಲಿ ಕುಂತು ಬಂದಿದ್ದರಿಂದ ಕೆಲವೊಂದು ವಿಷಯಗಳನ್ನು ಹೇಳ್ತೀನಿ. ಏನೇ ಮಾಡಲಿ ನಾವು ಮೀಟಿಂಗಲ್ಲಿ ನಗರಸಭೆಯಲ್ಲಿ ಏನೇ ಒಂದು ಮಾಡಿದ್ರು ಸಹಿತ ಅದಕ್ಕೆ ಮೀಟಿಂಗ್ ಪ್ರೊಸೀಡಿಂಗ್ಸ್ ಅಂತ ಮಾಡಲೇಬೇಕು. ಅಂತೂ ಅದು ದೊಡ್ಡ ಸಾಮಾನ್ಯ ಸಭೆ 100 ವಿಷಯ ಮಂಡಿಸಿದ್ದಾರೆ ಅಂದರೆ ಪ್ರತಿಯೊಂದು ಒಬ್ಬರನ್ನ ಯಾರು ಕಂಪ್ಯೂಟರ್ ಆಪರೇಟರ್ ನಮ್ಮಲ್ಲಿ ಇದ್ದಾರೆ, 4ರಿಂದ 5 ಜನ ಇದ್ದಾರೆ, ಇನ್ನೂ ಜಾಸ್ತಿ ಜನ ಇದ್ದಾರೆ. ಅವರೊಬ್ಬರನ್ನ ಕೂತು ಬರೆಸ್ಬೇಕಿತ್ತು. ಯಾಕಂದರೆ ಒಂದೇ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರು. ಏನು ಅಭಿಪ್ರಾಯ ಬರುತ್ತೆ ಏನು ಅಂತೇಳಿ ನಾನು ಎಲ್ಲ ವಿಷಯಗಳನ್ನು ಬರೆಸ್ತಾ ಇದ್ದೆ. ಪ್ಲಸ್ ಟರಾವ್ ಬುಕ್ನಲ್ಲಿ ಏನು ಅಭಿಪ್ರಾಯಗಳು ಬರ್ತಿದ್ವು ಅದನ್ನೆಲ್ಲ ಓದ್ತಾ ಇದ್ದೆ. ಪ್ರತಿಯೊಂದು ಲೈನು ಓದಿ ಏನು ತಪ್ಪಾಗಿದೆ ಅಂತ ಎಲ್ಲ ನೋಡಿ ಸೈನ್ ಮಾಡ್ತಾ ಇದ್ವಿ. ಆದರೆ ಇಲ್ಲಿ ಇರೋಂಥ 87 ವಿಷಯದಲ್ಲಿ ಟರಾವ್ ನಮ್ಗೆ ಏನು ಕಳಿಸಿದ್ದಾರೆ ಮೊನ್ನೆ ಮೀಟಿಂಗ್ದು, ಅದರಲ್ಲಿ ಯಾವುದು ನೋಡಿದ್ರು ಸಹಿತ ಎಲ್ಲವನ್ನು ಸರ್ವಾನುಮತದಿಂದ ಟರಾವಿಸಲಾಗಿದೆ ಅಂತ ಕಾಣಿಸಿದ್ದಾರೆ. ಯಾರ್ಯಾರು ಏನು ಅಭಿಪ್ರಾಯ ಪಟ್ಟಿದ್ದಾರೆ ಏನು ಒಂದು ಕಾಣಿಸಿಲ್ಲ. ಆದರೆ ನಾವು ಸದಸ್ಯರಾಗಿ ಏನು ಉಪಯೋಗ? ನಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಂಡು ಈಗ ನಾವು ಒಬ್ಬರು ಜನಪ್ರತಿನಿಧಿ, ನಮ್ಮ ಭಾಗಕ್ಕೆ ಜನ ನಮ್ಮನ್ನು ಕೇಳ್ತಾರೆ, ನೀವು ಮಾತಾಡಿದ್ದು ಏನು ಬಂದ್ರಿ ಅಂತ ಹೇಳಿ. ಹೀಗಾಗಿ ಏನೇ ಆಗಲಿ ಟರಾವ್ ಅಂದರೆ ನಮ್ಮ ರಾಣೆಬೆನ್ನೂರು ನಗರಸಭೆಯಲ್ಲಿ ಇರೋಂಥ ಟರಾವಿಗಿರೋ ಬೆಲೆ ನನಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಎಲ್ಲಿಲ್ಲ, ಅಷ್ಟು ನೀಟಾಗಿ ನಡೀತಾ ಇದೆ ಪ್ರೊಸೀಡಿಂಗ್ಸ್ ಎಲ್ಲ. ಆದರೆ ಮೊನ್ನೆ ನಡೆದಿದ್ದು ಇದರಲ್ಲಿ ಯಾಕೆ ಹಿಂಗೆ ಮಾಡಿದ್ದಾರೆ ಏನು ಅಂತ ನಮಗೆ ಇದುವರೆಗೂ ಬಗೆಹರಿದಿಲ್ಲ. ಟರಾವ್ ಅಂದರೆ ವಿರೋಧನ, ಯಾಕಂದ್ರೆ ಅವರೆಲ್ಲ ತಪ್ಪೇ ಬರೆದಿದ್ದಾರೆ. ಟರಾವ್ ಅಂದರೆ ನಾವು ಏನು ಮಾತಾಡ್ತೀವಿ, ಈಗ ಯಾವುದೋ ಒಂದು ವಿಷಯ ಬಂತು ಅಂದ್ಕೊಳ್ರಿ, ನಾನು ಏನು ಹೇಳ್ತೇನೆ ಅದ್ರ ಬಗ್ಗೆ ಅದನ್ನೆಲ್ಲ ಪ್ರತಿಯೊಂದು. ಈಗ ನನ್ನದೇ ವಾರ್ಡು 1ನೇ ವಾರ್ಡಲ್ಲಿ ಕ್ರಿಶ್ಚಿಯನ್ದು ಇದು ಬರ್ತಿದ್ದಾರೆ, ಸ್ಮಶಾನಕ್ಕೆ ಹೋಗೋ ರೋಡು ಚರಂಡಿ ಆಗಬೇಕು ಅಂತೇಳಿ. ಈಗ ನಾನು ಅವತ್ತು ಎದ್ದಿದ್ಕೊಂಡು ಮಾತಾಡಿದೆ, ನಾನು ಅಧ್ಯಕ್ಷ ಇದ್ದಾಗೆ ಅದನ್ನು ಮಾಡೋಕ್ಕೆ ಹೋಗಿದ್ದೆ. ಆ ಕಡೆ ಈ ಕಡೆ ಆ ಹೊಲದವರೆಲ್ಲ ಗಲಾಟೆ ಮಾಡಿ ಅದು ನಿಲ್ಲಿಸಿದ್ರು. ಯಾಕಂದರೆ ನಾವು ಇಲ್ಲಿ ಹಾಗೆ ಬಿಟ್ಟಿದ್ವಿ, ಆಫ್ಸರ್ ಬಿಟ್ಟಿದ್ವಿ, ನೀವು ಅದು ರೋಡ್ ಮಾಡೋಕ್ಕೆ ಕೊಡಲ್ಲ ಅಂತಲೇ ಹೇಳಿದರು. ಅದನ್ನು ನಾನು ಪ್ರಸ್ತಾಪ ಮಾಡಿದೆ. ಆಮೇಲೆ ಸ್ಮಶಾನಕ್ಕೆ ಅಂತಲೇ ನಮ್ಮಲ್ಲಿ SFC ಫಂಡ್ ಇದೆ, ಅದಕ್ಕೆ ನಗರಸಭೆ ಅನುದಾನ ಯಾಕೆ ಇಡ್ತೀರಾ, ನೀವು ತೊಗೊಳ್ಳೇಬೇಕು ಅಂತ ಹೇಳಿದರೆ SFC ಗ್ರಾಂಟ್ ತೊಗೊಳ್ಳಿ. ನಾನು ಇದ್ದಾಗೆ ಅದು ಮಾಡೋಕ್ಕೆ ಹೋಗಿದ್ದೆ, ಅವಾಗೇ ಇದೆಲ್ಲ ಇದೆ, ನಾನು ಕರೀರಿ ಬರ್ತೀನಿ, ಅಲ್ಲಿ ಜನ ನಾನು ಮಾತಾಡ್ತೀನಿ ಅಂತ ಹೇಳಿದೆ. ಸರಿ ಆಯಿತು, ಇದನ್ನೆಲ್ಲ ಮುಂದಿನ ಮೀಟಿಂಗಿಗೆ ಇದನ್ನು ನಿಮ್ಗೆ ಕರ್ಕೊಂಡೋಗಿ ಬಗೆಹರಿಸಿ ಆಮೇಲೆ ಮುಂದಿನ ವಿಷಯಕ್ಕೆ ಇಡೋಣ ಅಂತ ಹೇಳಿದರು. ಆದರೆ ಇಲ್ಲಿ ಸರ್ವಾನುಮತದಿಂದ ಟರಾವಿಸಲಾಯಿತು ಅಂತ ಕಾಣಿಸಿದ್ದಾರೆ. ಮತ್ತೇನು ಬಂತು? ನಮಸ್ಕಾರ. ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ವಾರ್ಡಿಗೆ ಬಂದಿದ್ರು ಮೊನ್ನೆ. ಅದು ಯಾವುದಕ್ಕೆ ಬಂದರು ಯಾಕೆ ಬಂದರು ನಾನು ಏನು ಹೇಳಿದ ಕೇಳಿಲ್ಲ. ಅಲ್ಲಿ ಬಂದು ಜನ ಸೇರಿಸಿ ಈ ಕಾಮಗಾರಿ ಹಂಗೈತೆ ಆ ಕಾಮಗಾರಿ ಹಿಂಗೈತೆ ಅಂತಂದು ಮಾತಾಡಿದರು. ಅಲ್ಲಿರ್ತಕ್ಕಂಥ ಕಾಮಗಾರಿ ಜನರು ತಾಲಿ ಮಾತಾಡೋ ಬದಲು ನಾನು ಕೂಡ ಮಾತಾಡ್ಬೋದಾಗಿತ್ತಲ್ಲ. ನಮಗೆ ಕೇಳಿ ಬಂದರೆ ನಾವು ಅದಕ್ಕೆ ಏನಾರ ಒಂದು ಹೇಳ್ತಿದ್ವಿ, ಕಾಮಗಾರಿ ಬಗ್ಗೆ ಹೇಳ್ತಿದ್ವಿ, ಏನಾರ ಸಮಸ್ಯೆ ಹೇಳ್ತಿದ್ವಿ. ಅಲ್ಲಿ ಸಮಸ್ಯೆ ಅದಾವು, ಗಟರ ತಕ್ಷಣ ಸಮಸ್ಯೆ ಅದಾವು. ಅದು ಮೇಲೆ ದಿವಸ ಕಸದ ಗಾಡಿ ಬರಲ್ಲ, ಅದ್ರ ಬಗ್ಗೆ ಅವ್ರು ಏನು ಗಮನ ಹಚ್ಚಿಲ್ಲ. ಅವ್ರು ನಾನು ತಪ್ಪು ಹುಡ್ಕೋಕ್ಕಾಗಿನ ಅವ್ರು ಬಂದಿದ್ರು ಅಲ್ಲಿ. ಹೌದ್ರೆ 7 ದಿವಸ ಆಯ್ತು ಕಸದ ಗಾಡಿ ಬಂದಲ್ಲ. ಅಲ್ಲಿರ್ತಕ್ಕಂಥ ಜನ ಹೇಳ್ಯಾರ ಅವ್ರಿಗೆ
ಹೇಳಿದ್ರೆ ಅದನ್ನೇನು ಅವರು ಕ್ರಮ ತಗೊಂಡಲ್ಲ. ಅವ್ರು ಏನಪ್ಪ ಈಗ ನಾವು ವಿರೋಧ ಪಕ್ಷದ ತಪ್ಪು ಹುಡ್ಕಕ್ಕೆ ಅವ್ರು ಬಂದಾರ. ಅಲ್ಲಿ ನಮ್ಮ ತಪ್ಪು ಏನಲ್ಲ, ಇರತಕ್ಕಂಥ ಅವರ ತಪ್ಪು. ಅವ್ರು ಬಂದು ಒಂದು ತಿಂಗಳಾತ್ರಿ, ಬಂದು ಒಂದು ತಿಂಗಳಾಯ್ತು. ಕಸದ ಗಾಡಿ ಬಗ್ಗೆ, ಪೌರ ಕಾರ್ಮಿಕರ ಬಗ್ಗೆ ಒಟ್ಟ ತೆಲಿಕೇಶನ್ ಅಲ್ಲ, ಗಟ್ರ ಬಗ್ಗೆ ಯಾವ ತೆಲಿಕೇಶನ್ ಅಲ್ಲ. ಇರ್ತಕ್ಕಂಥ ಕಾಮಗಾರಿ ಏನಾಗ್ಯಾವು, ವರ್ಕ್ ಏನಾಗೈತಿ ಅವನ್ನೆಲ್ಲ ನೋಡಕ್ಕೆ ಬಂದಾರ. ವರ್ಕ್ ಆಗ್ಯಾವು ಇರೋದು. ಈಗ ಪೌರ ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಾರೋ ಅದನ್ನು ನೋಡೋಕೈತಿಲ್ಲ. ಈಗ ನೀವು ಅದಿರಲ್ಲ ಅಲ್ಲಿ. ಜಸ್ಟ್ ಈಗ ನಾನು ಎಷ್ಟು ಸರಿ ಹೇಳಿದ್ದೀನಿ, ಇಂಜಿನಿಯರ್ಗೆ ಹೇಳಿದ್ದೀನಿ, ಅವ್ರಿಗೆ ಮೇಲೆ ಅವ್ರಿಗೆ ಸೂಪರ್ವೈಸರ್ಗೆ ಹೇಳಿದ್ದೀನಿ, ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಹೇಳಿದ್ರು. ಅವನೇನು ದಾದ್ ಮಾಡೋಕೈತಿಲ್ಲ. ಅವರು ಹೇಳಿದ್ರೆ ಮೊನ್ನೆ ಏನಾತ್ರಿ, ಬಂದು ಏಕಾಏಕಿ ಬಂದರು. ಬಂದು ಒಂದು JCB ಹಚ್ಚಿ ಗಡ ತಗ್ಸಿದ್ರು. ಹೌದ್ರಿ, ನಾನು ಎಷ್ಟು ಸರಿ ಹೇಳಿದ್ರು, ಯಾಕೆ ಮಾಡಿಲ್ಲ, ಈಗ ಯಾಕೆ ಬಂದ್ರಿ? ಇಲ್ರಿ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದ್ರು ತೆಗಿಯಾಕೈತಿ. ಈಗ ಅಧಿಕಾರಿಗಳಾದ್ರೆ ಅವ್ರ ಮೇಲೆ ಡಿಪೆಂಡ್ ಅದ, ನಮ್ಮ ಮೇಲೆ ಏನಿಲ್ಲ ಅಂತ ಅರ್ಥವಾಗಿ ಅವ್ರಿಗೆ ಹೇಳಿದೆ. ಅವತ್ತು ಬಂದ ಮತ್ತೆ ತಿರುಗಿ ಅದಕ್ಕೆ ಬಂದಲ್ಲ. ನಮಸ್ಕಾರ. ದಿನಾಂಕ 22/2025 ನಮ್ಮ ನಗರಸಭೆಯ ನೂತನ ಅಧ್ಯಕ್ಷರಾದಂಥ ಚಂಪಕ್ಕ ಬಿಸ್ನಳ್ಳಿಯವರು ಅಂದಿನ ದಿನ 2 ಸಭೆಯನ್ನು ಆದೇಶ ಹೊರಡಿಸ್ತಾರೆ. ಒಂದು ಬಜೆಟ್ ವಿಶೇಷ ಸಭೆ, ಒಂದು ಸಾಮಾನ್ಯ ಸಭೆ. ಬಜೆಟ್ ಸಭೆ ಅವತ್ತಿನ ದಿನ ನಾವು ನಮ್ಮ ಒಂದು ವೈಯಕ್ತಿಕ ಕೆಲಸ ಕಾರ್ಯಗಳಿಂದ ಬಜೆಟ್ ಸಭೆಯಲ್ಲಿ ಭಾಗವಹಿಸೋಕ್ಕಾಗಲ್ಲ. ಸಾಮಾನ್ಯ ಸಭೆಯಲ್ಲಿ ಬಂದ್ವಿ. ಸುಮಾರು 100 ವಿಷಯಗಳನ್ನು ಒಳಗೊಂಡಂಥ ಒಂದು ಸಭೆಯಲ್ಲಿ ನಾವೆಲ್ಲ ಏನು ಮೊನ್ನೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಭಾಗವಹಿಸಿ ಸೋತಂಥ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಯಾರ್ಯಾರು ಮತ ಹಾಕಿದ್ವಲ್ಲ ಅವರೆಲ್ಲ ಹೋಗಿ ಅದನ್ನು ನಮಗೆ ಏನು ಮಾಹಿತಿ ಇತ್ತೋ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಒಂದನೇ ವಿಷಯದ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಹಿಡಿದು ಸುಮಾರು 88 ವಿಷಯಗಳು ಚರ್ಚೆ ರಾತ್ರಿ 8 ಗಂಟೆವರೆಗೂ ನಡೀತು. ಕಾಮಗಾರಿಗಳನ್ನು ಮಾಡಿದಾರ, ಇವನ್ನ ಅಲ್ಲಿ ತಗೋಣ ನೆಸೆಸಿಟಿ ಇಲ್ಲ, ಇದನ್ನು ಕೈ ಬಿಡಬೇಕು ಅಂತ ನಡೀತು. ಅದಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಪೌರಾಯುಕ್ತರು ಒಪ್ಪಿಕೊಂಡ್ರು. ನಾವು ಈಗ 13 ಜನ ಇಲ್ಲಿ ಏನು ಕೂತಿದ್ದಾವಲ್ಲ, 13 ಜನ ವಾರ್ಡಿನ ಸದಸ್ಯರ ಗಮನಕ್ಕೆ ತಾರದೆ ಅವ್ರಿಗೆ ಅಂದ್ರೆ ಪ್ರತಿ ಒಂದು ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಒಬ್ಬೊಬ್ಬರು ಸದಸ್ಯರಿಗೆ ಒಂದೊಂದು ಕಾಮಗಾರಿ ತಗೊಂಡಿದ್ರು. ಅವ್ರು ಬೇಕಾದ ಸದಸ್ಯರಿಗೆ 3 ಕಾಮಗಾರಿ ತಗೊಂಡಿದ್ರು, 4 ತಗೊಂಡಿದ್ರು. ನಮಗೆಲ್ಲ 5 ಲಕ್ಷ ಇಟ್ಟಿದ್ರು. ಒಬ್ಬೊಬ್ರು ಅವ್ರವ್ರಿಗೆ 50 ಲಕ್ಷ ಇಟ್ಕೊಂಡ್ರ, 30 ಲಕ್ಷ ಇಟ್ಕೊಂಡ್ರ, 20 ಲಕ್ಷ ಇಟ್ಕೊಂಡ್ರ. ಇರಲಿ, ಅದೆಲ್ಲ ಅವ್ರವ್ರ ಆಡಳಿತ ಬಂದಾಗ ಕೆಲವೊಂದನ್ನ ಅವ್ರಿಗೆ ಅನುಕೂಲ ರೀತಿ ಮಾಡ್ಕೋಬೇಕು. ಅದು ಸಹಜ, ಮಾಡ್ಕೊಳ್ಳಿ, ಅದ್ರದ್ದೇನು ನಮ್ಮದು ಇದಿಲ್ಲ. ಆದ್ರೆ ನಮ್ಮ ವಾರ್ಡ್ಗಳಲ್ಲಿ ನಮ್ಮನ್ನು ಕೇಳ್ದೇ ಯಾವ ಕೆಲಸ ಇಲ್ಲಿ ಅವಶ್ಯಕತೆ ಐತಿ, ಯಾವುದು ಅತಿ ತುರ್ತೈತಿ ಅಂತಂದು ಮಾಹಿತಿ ತಗೊಳ್ದೇ ಅವ್ರಿಗೆ ಬೇಕಾದಂಥವನ್ನ ಕಾಮಗಾರಿ ತಗೊಂಡು ನಮ್ಮನ್ನು ಕಡೆಗಣಿಸಿದ್ದು ಆ ಸಭೆಯಲ್ಲಿ ಚರ್ಚೆ ಆಯ್ತು. ಆಮೇಲೆ ಹಿರಿಯ ಸದಸ್ಯರು ಪುಟ್ಟಣ್ಣರಾಯ್ತು ಮತ್ತು ಅಧ್ಯಕ್ಷರಾಯ್ತು, ಪೌರಾಯುಕ್ತರಾಯ್ತು. ಇಲ್ಲ, ನಾವು ಯಾರ್ಯಾರಿಗೆ ಸದಸ್ಯರಿಗೆ ಗಮನಕ್ಕೆ ತರಲಿಲ್ದಂಗೆ ಏನು ಕೆಲಸ ತಗೊಂಡವಲ್ಲ ಆ ಎಲ್ಲ ಸದಸ್ಯಗಳನ್ನ ವಾರ್ಡಿಗೆ ಕರ್ಕೊಂಡು ಹೋಗಿ ಮರು ಪರಿಶೀಲನೆ ಮಾಡಿ ಆ ಕಾಮಗಾರಿ ಅಲ್ಲಿ ಅವಶ್ಯಕತೆ ಐತೆ ಇಲ್ಲ ಅಥವಾ ಅವರು ವಾರ್ಡಿನ ಸದಸ್ಯರು ಯಾವ ಕಾಮಗಾರಿ ಹೇಳ್ತಾರೋ ಆ ಕಾಮಗಾರಿಯನ್ನು ತಗೊಂಡು ನಾವು ಇದನ್ನ ಬದಲಾವಣೆ ಮಾಡ್ತೀವಿ ಅಂತ ಮಾತು ಕೊಟ್ಟ ಮೇಲೆ ನಾವು ಅದ್ರ ಬಗ್ಗೆ ಚರ್ಚೆ ಕೈಬಿಟ್ವಿ. ನೀರಿನ ಕಾಮಗಾರಿಗಳ ಬಗ್ಗೆ ಮೊತ್ತಗಳನ್ನು ಅತಿ ಹೆಚ್ಚು ಖರ್ಚು ವೆಚ್ಚಗಳನ್ನು ತೋರಿಸಿದ್ರು. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂದ್ವಿ. ಡೀಸೆಲ್ ಬೆಳಗ್ಗೆ ಬಗ್ಗೆ ಪ್ರತಿ ತಿಂಗಳು ಭಾಳ ವ್ಯತ್ಯಾಸ ಐತಿ ಅಂದ್ವಿ, ಅದ್ರ ಬಗ್ಗೆ ತನಿಖೆ ಆಗ್ಬೇಕಂದ್ವಿ. ಆಮೇಲೆ ನೋಡಿರಿ, ಸುಮಾರು 2021ರಿಂದ ಇಲ್ಲಿವರೆಗೂ UTP ಕಾಮಗಾರಿಗಳು ನಡೆದವು, ನಗರೋತ್ಥಾನ ಕಾಮಗಾರಿಗಳು ನಡೆದವು. ಸುಮಾರು ಎರಡು ನಗರೋತ್ಥಾನ ಕಾಮಗಾರಿಗಳು ನಡೆದವು. SFC ಫಂಡ್ಗಳಲ್ಲಿ ಕಾಮಗಾರಿಗಳು ನಡೆದವು. ಅದ್ರಾಗ ನಡೆದಂಥ ಕಾಮಗಾರಿಗಳನ್ನು ಈ ವಿಷಯ ಮೀಟಿಂಗ್ನಲ್ಲಿ 20ನೇ ತಾರೀಕು ನಡೆದಂಥ ಮೀಟಿಂಗ್ನಲ್ಲಿ ಕೆಲವೊಂದು ಅನೇಕ ಕಾಮಗಾರಿಗಳನ್ನು ತಗೊಂಡಾರ. ಹಾಗಾಗಿ ಇದನ್ನು ನೀವು ಅಲ್ಲಿ ಆಲ್ರೆಡಿ ಕಾಮಗಾರಿ ಆಗೈತಿ, ನೀವು ಇದನ್ನು ತಗೋಣ ಅವಶ್ಯಕತೆ ಇಲ್ಲ, ಇದನ್ನು ಡ್ರಾಪ್ ಮಾಡ್ಬೇಕಂತ ಅಂದಾಗ ಇಲ್ಲ, ಅದನ್ನು ಮರುಪರಿಶೀಲನೆ ಮಾಡ್ತೀವಿ. ಈ ಇಂಜಿನಿಯರ್ಗಳಾಯ್ತು, ಪೌರಾಯುಕ್ತರಾಯ್ತು, ಅಧ್ಯಕ್ಷರಾಯ್ತು ಸ್ಥಳಕ್ಕೆ ಪರಿಶೀಲನೆ ಮಾಡಿ GPS ಫೋಟೋವೊಂದಿಗೆ ಮುಂದಿನ ಮೀಟಿಂಗಿಗೆ ಇದನ್ನು ಮಂಡಿಸ್ತೇವೆ. ಅಥವಾ ಅಲ್ಲಿ ಕಾಮಗಾರಿ ಅವಶ್ಯಕತೆ ಇಲ್ಲ ಅಂದರೆ ಇದನ್ನು ಡ್ರಾಪ್ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟು ನಾವು ಅದಕ್ಕೆ ಉಪಸೂಚನೆ ಕೊಡೋದನ್ನು ಕೈ ಬಿಡಿಸಿದ್ರು. 87 ವಿಷಯಗಳ ಬಗ್ಗೆ ಚರ್ಚೆ ಈಗ ನಡೀತು. ಅದರಾಗ 36 ವಿಷಯಗಳನ್ನು ಅಂದ್ರೆ ಬದಲಾವಣೆ ಮಾಡಬೇಕು. ಸದಸ್ಯರ ಅಭಿಪ್ರಾಯ ಏನು ಪಡೆದಾರ ಅದ್ರ ಪ್ರಕಾರ ಕಾಮಗಾರಿಗಳನ್ನು ತಗೋಬೇಕು. ಆಮೇಲೆ ಮುಂದಿನ ಸಭೆಗೆ ಕೆಲವೊಂದು ಕಡತಗಳೊಂದಿಗೆ ಮುಂದಿನ ಸಭೆಗೆ ಮಂಡಿಸ್ಬೇಕು, ಸಂಪೂರ್ಣ ಮಾಹಿತಿಗಳೊಂದಿಗೆ ಮಂಡಿಸ್ಬೇಕು. ಅಲ್ಲಿ ಕಾಮಗಾರಿಗಳು ಅಥವಾ ಆಗ್ಯಾವ ಅಂದಾಗ ಅವ್ರು ಬಿಡ್ಬೇಕು ಅಂತಂದು ಹಿಂಗೆಲ್ಲ ಚರ್ಚೆ ಆದವು. ಸ್ಥಾಯಿ ಸಮಿತಿ ರಚನೆ ಕುರಿತು ವಿಷಯ ಚರ್ಚೆ ಆಯ್ತು. ಆ ವಿಷಯ ಚರ್ಚೆ ಆದಾಗ
ಮೊನ್ನೆ ಒಬ್ಬ ಆಡಳಿತ ಪಕ್ಷದ ಒಬ್ಬ ಸದಸ್ಯರದ್ದು ಆ ವಿಷಯನ ಮಂಡನೆಯನ್ನು ಮಾಡಿದರು. ಈಗ ಈ ಥರ ಹಿಂಗೆ ಇದನ್ನು ಒಂದ್ಸಲ ತಾವು ವಿಡಿಯೋದ ಮೂಲಕ ತಾವು ನೋಡಿದ್ರೆ ತಮಗೆ ಗಮನಕ್ಕೆ ಬರ್ತೈತಿ ಅಂತಂದೇಳಿ ಈ ಒಂದು ವಿಡಿಯೋ ತೋರ್ಸಕ್ಕೆ ಇಷ್ಟಪಡ್ತೀನಿ. श्रीमती सुवर्णा सुಳ್ಳಿಕೆ मठ महबूबुल्ला अनवर साहब मुल्ला शेखप्पा मसगौ अब्दुल ಇದಕ್ಕೆ ನನ್ನ ಅನುಮೋದಿಸಿದ್ದಾರೆ. ಆಡಳಿತ ಮಂಡಳಿಯವರು ಮಂಡಿಸಿರುವ ನೂತನ ಸ್ಥಾಯಿ ಸಮಿತಿಗೆ ನಮ್ಮ ಆಕ್ಷೇಪಣೆ ಇದ್ದು ಅವರ ಕಡೆಗೆ ಮೀಟಿಂಗ್ನಲ್ಲಿ ಇರುವ ಸದಸ್ಯರುಗಳ ಪೈಕಿ ಅವಶ್ಯ ಇರುವ ಬಹುಮತ ಇರುವುದಿಲ್ಲ. ಹಾಗಾಗಿ ನಾವು ಸೂಚಿಸಿದ ಸದಸ್ಯರುಗಳನ್ನು ನೂತನ ಸ್ಥಾಯಿ ಸಮಿತಿಯ ಸದಸ್ಯರನ್ನಾಗಿ ಆಯ್ಕೆ ಮಾಡಬೇಕು. ನೂತನ ಸದಸ್ಯರ ವಿವರಗಳ ಈ ಕೆಳಗಿನಂತೆ ಇರುತ್ತದೆ. ಗಂಗಮ್ಮ ನಮ್ಮೂರು, ಮಂಜುಳಾ ಹತ್ತಿ, ಉತ್ತಮ ಪೂಜಾರು, ಪ್ರಕಾಶ್ ಬಿಡಿಕಟ್ಟಿ, ಗೋಪಾಲ್ ಸಿಡಿಕಟ್ಟಿ, ಪ್ರಭಾವತಿ ತಿರುವಳ್ಳಿ, ಕವಿತಾ ಹೆದ್ದೇರಿ, ನಾಗರಾಜ ಗಣಿ, ಪಾಂಡುರಂಗ ಗಂಗಾವತಿ ಈ 9 ಸದಸ್ಯರನ್ನು ನೂತನ ಸ್ಥಾಯಿ ಸಮಿತಿ ಸದಸ್ಯರನ್ನಾಗಿ ಮಾಡಬೇಕೆಂದು ನಮ್ಮ ಸೂಚನೆ ಇರುತ್ತದೆ. ಯಾವಾಗ ಅವ್ರ ಸದಸ್ಯರಿಗಿಂತ ನಾವು ಹೆಚ್ಚಿಗೆ ಸದಸ್ಯರದ ಅಂತ ಮನಗಂಡ್ರು ಮಾನ್ಯ ಚಪ್ಪಕ್ನವರು ಮನಗಂಡ ಮೇಲೆ 3 ದಿನಗಳ ಬಿಟ್ಟು ಈ ವಿಷಯನ ಚರ್ಚೆ ಮಾಡೋಣ ಅಂತ ಅಂದರು. ಮತ್ತು ಅಲ್ಲೇ ಇದ್ದಂಥವ್ರು ಯಾರ್ಯಾರ ಅವ್ರಿಗೆ ಕಿವಿ ಮಾತಾಡಿ ಬೇಡ 30 ನಿಮಿಷ ಮೀಟಿಂಗನ್ನು ಮುಂದೂಡ್ರಿ ಅಂತ ಹೇಳಿದ್ರು. ಅವ್ರ ಮಾತು ಕೇಳಿ 30 ನಿಮಿಷ ಮುಂದೂಡಿ ಎದ್ದು ಹೊಂಟ್ಬಿಟ್ರು. ನಾವು ಅದನ್ನು ಎಷ್ಟೋ ವಿರೋಧ ಮಾಡಿದ್ವಿ. ಯಾಕಂದ್ರೆ ಪುರಸಭೆಗಳ ಆ್ಯಕ್ಟ್ ಏನು ಹೇಳ್ತೈತಿ ಅಂದ್ರೆ ಅಧ್ಯಕ್ಷರಿಗೆ ಯಾವುದೇ ಸಮಯದಲ್ಲಿ ಮೀಟಿಂಗನ್ನು ಮುಂದೂಡುವಂಥ ಪರಮಾಧಿಕಾರ ಐತಿ. ಆದ್ರೆ ಯಾವ ಸಮಯದಲ್ಲಿ ಯಾವೆಲ್ಲ ವಿಷಯಗಳನ್ನು ಮಂಡನೆ ಮಾಡಿದ್ದು ಚರ್ಚಾ ವಿಷಯ ಮುಗಿದಾಗ ವಿಷಯಗಳನ್ನು ಮಂಡನೆ ಮಾಡಿ ಪೂರ್ಣ ಪ್ರಮಾಣದಾಗಿ ಅದಕ್ಕೆ ಉತ್ತರ ಸಿಕ್ಕಾಗ ಇಲ್ಲ ವಿಷಯ ಮಂಡನೆ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಸ್ಥಾಯಿ ಸಮಿತಿ ವಿಷಯನ ಮಂಡನೆ ಮಾಡ್ತಾರೆ, ಅನುಮೋದನೆ ಕೊಡ್ತಾರೆ, ನಾವು ಸೂಚನೆ ಕೊಡ್ತೀವಿ, ಅದು ಮತ್ತು ಅದಕ್ಕೂ ಅನುಮೋದನೆ ಸಿಗ್ತೈತಿ. ಇದು ಆಗಿ ಅವರಲ್ಲೇ ಇರ್ತಕ್ಕಂಥ ಒಬ್ಬ ಹಿರಿಯ ಸದಸ್ಯರು ಅದನ್ನು ಮತಕ್ಕಾಕಿ ಕಿತ್ತೋಗಿರಿ ಅಂತಾರೆ. ಆದ್ರೆ ಅಧ್ಯಕ್ಷರು ತಮ್ಮ ಅಧಿಕಾರಗಳನ್ನು ದುರ್ಬಳಕೆ ಮಾಡ್ಕೊಂಡು ಇದನ್ನು ಅರ್ಧ ತಾಸು ಫಸ್ಟ್ 3 ದಿನ ಅಂತಾರ, ಆಮೇಲೆ ಬೇರೆಯವ್ರ ಕ್ಯೂ ಮಾಡಿ ಕೇಳ್ಕೊಂಡು ಅರ್ಧ ತಾಸು ಅಂತಾರ. ಅಂದ್ರೆ ಇದು ಏನು ಸೂಚಿಸ್ತೈತಿ ಅಂದ್ರೆ ನಾವು ಅಧ್ಯಕ್ಷರದಲ್ಲಿ ನಾವು ಏನು ಮಾಡಿದ್ರೆ ನಡೀತೈತಿ ಅನ್ನೋ ಒಂದು ಮನೋಭಾವ ಅವರಲ್ಲಿ ಎದ್ದು ಕಾಣಿಸ್ತೈತಿ. ಕೂಡಲೇ ಈ ವಿಡಿಯೋ ನಿಮಗೆ ಹಾಕ್ತಾನೆ, ನಿಮ್ಮ ಮಾಧ್ಯಮದಲ್ಲಿ ಅದನ್ನು ಪ್ರಕಟಣೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತದೆ. ಈಗ ಇದನ್ನ ಉಪಸೂಚನೆ ನಾವು ಕೊಡೋ ಒಳಗೆ ಅವ್ರು ಎದ್ದು ಹೋಗ್ಬಿಡ್ತಾರೆ. ಆಮೇಲೆ ಕಮಿಷನರ್ ಕೇಳ್ತೀವಿ, ಅವ್ರು ಆರ್ಕಿ ಉತ್ತರ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅಧ್ಯಕ್ಷರು ಒಬ್ಬ ಕೌನ್ಸಿಲ್ ಸೆಕ್ರೆಟರಿ ಅವರು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಹೇಳೋ ಅಂತ ಅಧಿಕಾರ ಐತಿ. ನೀವು ಇದನ್ನು ತಪ್ಪು ಮಾಡ್ತಿದ್ದೀರಿ, ಇದು ಹಿಂಗಲ್ಲ, ಈ ಕಾನೂನು ಹಿಂಗೆ ಹೇಳ್ತೈತಿ, ಇದನ್ನು ಈ ಥರ ನೀವು ನಡೆಸ್ಬೇಕಂತಂದು ಅಧ್ಯಕ್ಷರಾಗಲಿ ಸದಸ್ಯರಾಗಿ ಅವ್ರಿಗೆ ಹೇಳೋ ಅಂತ ಅಧಿಕಾರ ಐತಿ. ಆದ್ರೆ ಅವರು ಬಾಯಿ ಮುಚ್ಚಿ ಸುಮ್ಮನೆ ಕುತ್ಕೊಂಡಿರ್ತಾರ. ಅಂದ್ರೆ ಆಡಳಿತ ವ್ಯವಸ್ಥೆ ಅವ್ರನ್ನ ಕಟ್ಟಿ ಹಾಕೈತಿ ಅಂತಂದು ಇದ್ರ ಮೇಲೆ ನೋಟಕ್ಕೆ ಕಾಣಿಸ್ತೈತಿ. ಎಲ್ಲರೂ ಸದಸ್ಯರು ಇದನ್ನು ವಿರೋಧ ಮಾಡಿ ಅಧ್ಯಕ್ಷರ ನಡೆಯನ್ನ ಪ್ರತಿಭಟಿಸಿ ಇಲ್ಲಿ ಬಂದು ಕೂಡಲೇ ನಾವು ಪ್ರೆಸ್ ಮೀಟನ್ನು ಮಾಡ್ತೀವಿ. ತದನಂತರ ಏನಾಗತ್ತಿ ತಿರುಮಲೆ ಅವತ್ತು 8 ಗಂಟೆ ಆಗಿರ್ತೈತಿ. ಸುಮಾರು 8 ಗಂಟೆಗೆ ಹೋಗಿ ನೋಡಿರಲ್ಲ ಏನೋ ಸೂಚನೆ ಕೊಡಕ್ಕೆ. ತಿರುಮಲೆ ದಿನ ಹೋಗಿ ನಾವು ಸೂಚನೆಯನ್ನು ಕೊಟ್ಟು ಬರ್ತಾವೆ. ಆ ಬಂದ ಮೇಲೆ ಅಧ್ಯಕ್ಷರು ಏನು ಮಾಡ್ತಾರ, ಅಧ್ಯಕ್ಷರು ಒಂದು ಲೆಟರ್ ಕೊಡ್ತಾರೆ ನಮಗೆ. ಚಂಪಕ್ಕ ರಮೇಶ್ ಬಿಸ್ದಳ್ಳಿ, ನೀವು ಸಲ್ಲಿಸಿರುವ 2 ಮನವಿಗಳು ಪರಿಶೀಲಿಸಾಗಿ ನಿಮ್ಮ ಮನವಿ ಪತ್ರದಲ್ಲಿ ಯಾವತ್ತೂ ನಿಜ ಹಕ್ಕಿಕತ್ತಿಗೆ ಮತ್ತು ನೀವು ನಿಮ್ಮ ಪತ್ರದಲ್ಲಿ ಆಧರಿಸಿದ ಪೌರಸಭೆ ನಿಯಮಗಳ ಕಲಂ 55, 56, 57, 58 ವಿರುದ್ಧವಾಗಿದ್ದು ನಿಮ್ಮ ಪತ್ರದಲ್ಲಿ ಆಧರಿಸಿದಂತೆ ಯಾವುದೇ ಘಟನೆಗಳು ನಡೆಯದೆ ಇದಾಗಿ ನೀವು ಕಪೋಲಕಲ್ಪಿತರಾಗಿ ದುರುದ್ದೇಶದಿಂದ ಮನವಿಯನ್ನು ಸಲ್ಲಿಸಿದ್ದು ಯಾವುದೇ ಸಂಗತಿಗಳು ನಿಜ ಇರುವುದಿಲ್ಲ ಅಂತಾರ. ಅಂದ್ರೆ ನಡೆದೇ ಇಲ್ಲ. ಇದು 88ನೇ ವಿಷಯ ನಾವು ಮಂಡನೆಯನ್ನು ಮಾಡಿಲ್ಲ, ಚರ್ಚೆನೇ ಆಗಿಲ್ಲ, ನೀವು ಉದ್ದೇಶಪೂರ್ವಕವಾಗಿ ಕೊಟ್ಟಿರಿ ಅಂತ ಹೇಳ್ತಾರ. ಅಂದ್ರೆ ಅವ್ರಿಗೆ ಇದ್ರ ಮ್ಯಾಲ ತೋರಿಸ್ತೈತಿ ಪೌರಸಭೆ ನಡವಳಿಕೆಗಳ ಬಗ್ಗೆ ಮಾಹಿತಿನೂ ಇಲ್ಲ, ಅದ್ರ ಬಗ್ಗೆ ಆ ಕುಂದ್ರ ಅಂತ ಅರ್ಹತೆನೂ ಇಲ್ಲ ಅಂತಂದು ಈ ಒಂದು ಪತ್ರ ಅವ್ರಿಗೆ ಹೇಳ್ತೈತಿ. ಆಮೇಲೆ ಅವ್ರು ಮುಂದುವರೆದು ಹೇಳ್ತಾರ,
ದಿನಾಂಕ 22/2025 ಸಾಮಾನ್ಯ ಸಭೆಯಲ್ಲಿ ಹಾಜರಿದ್ದ ಸದಸ್ಯರ ಸಮಕ್ಷಮ ಸಭೆಯ ಅಜೆಂಡಾದಲ್ಲಿ ನಮೂದಿಸಿದ ವಿಷಯಗಳ ಪೈಕಿ 1 ರಿಂದ 87ರವರೆಗೆ ಸಂಪೂರ್ಣವಾಗಿ ಚರ್ಚೆ ನಡೆದು ನಿರ್ಣಯ ತೆಗೆದುಕೊಂಡಿದ್ದು, ತದನಂತರ ಅರ್ಧ ಗಂಟೆ ಸಭೆಯನ್ನು ಮುಂದೂಡಿ ಪುನಃ ಸಭೆಯನ್ನು ಸೇರಲಾಗಿ ಕೋರಂ ಇದ್ದು ಮುಂದೂಡಿದ ಸಭೆಗೆ ತಾವುಗಳು ಗೈರಾಗಿದ್ದರಿಂದ ತಮ್ಮ ಅನುಪಸ್ಥಿತಿಯಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಳಬಾರದೆನ್ನುವ ಉದ್ದೇಶದಿಂದ ದಿನಾಂಕ 22/2 ಸಾಮಾನ್ಯ ಸಭೆ ಅಜೆಂಡಾ ವಿಷಯ ಸಂಖ್ಯೆ 88ರಿಂದ 100 ಯಾವುದೇ ನಿರ್ಣಯ ತೆಗೆದುಕೊಳ್ಳದೆ ಈ ವಿಷಯವನ್ನು ಮುಂದೂಡಲಾಗಿರುತ್ತದೆ ಅಂತ ಹಾಕಿರ್ತಾರೆ. ಮೀಟಿಂಗ್ನಿಂದ ನಿರ್ಗಮಿಸಿದರು. ಇಲ್ಲಿ ನೋಡಿ, ಇದು ವಿಷಯ ನಂಬರ್ 3. ವಿಷಯ ನಂಬರ್ 3 ಮುಗಿದ ತಕ್ಷಣ ಶ್ರೀ ಪ್ರಕಾಶ್ ಕೆ ಕೋಳಿವಾಡ ಮಾನ್ಯ ಶಾಸಕರು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ರವರು ಸಭೆಯಿಂದ ನಿರ್ಗಮಿಸಿದರು. ಹೌದ್ರಾ? ಹಿಂಗ ಯಾವ್ಯಾವ ಸದಸ್ಯರು ಯಾವ್ಯಾವ ವಿಷಯ ಮುಗಿಯಂತಲೇ ಹೋದ್ರು ಅನ್ನೋದು ಇದರ ಕಾಣಿಸ್ಯಾರ. ಈಗ ಮೀಟಿಂಗ್ ಮುಂದೂಡಿದ್ವಿ ಅಂತಾರ. ಅಂದ್ರೆ ಇದರ ಅರ್ಥ ಏನಂದ್ರ ಎಲ್ಲಾ ಸದಸ್ಯರು ನಿರ್ಗಮಿಸಿದಾರ ಅಂತ ಅವ್ರು ತರಾವ್ ಬುಕ್ನೇ ಕಾಣಿಸ್ತಾರ. ಆದ್ರ ಕೊರಮು ಅಂತಾರ. ಆ ಸದಸ್ಯರು ಯಾವಾಗ ಬಂದ್ರು ಅಂತಂದ ಕಾಣಿಸಂಗಿಲ್ಲ. ಅಂದ್ರೆ ಇದು ಏನ್ ಸೂಚಿಸ್ತಂದ್ರೆ ಅವ್ರಿಗೆ ಬೇಕಾದಂಗ ಅವ್ರಿಗೆ ಅನುಕೂಲಕ್ಕೆ ತಕ್ಕಂಗೆ ತರಾವ್ ಬರ್ಕೊಂಡ್ರ. ಆಮೇಲೆ 88ನೇ ವಿಷಯ ತರಾವ್ ಏನ್ ಬರ್ದಾರ ಅನ್ನೋದು ತಮಗೆ ತೋರ್ಸಕ್ ಇಷ್ಟಪಡ್ತೀನಿ. ಸ್ಥಾಯಿ ಸಮಿತಿ ರಚನೆ ಮಾಡುವ ಕುರಿತು ಮಾನ್ಯ ಅಧ್ಯಕ್ಷರು 30 ನಿಮಿಷಗಳ ಸಭೆಯನ್ನು ಮುಂದೂಡಿದರು. ಅಂದ್ರೆ ಈಗ ಇಷ್ಟ ತನಕ ನಿಮಗೆ ವಿಡಿಯೋ ತೋರಿಸಿದ್ನಲ್ಲ, ಅದು ಚರ್ಚೆ ಆಗಿದ್ದು. ಹಂಗಂದ್ರೆ ಯಾರ ಅಧ್ಯಕ್ಷರ ಮನೆಗೆ ಚರ್ಚೆ ಆತೋ ಅಥವಾ ವಿರೋಧ ಪಕ್ಷದ ಮನೆಗೆ ಚರ್ಚೆ ಆತೋ ಯಾವ್ದಾರ ಬೀದಿಯಾಗ ಚರ್ಚೆ ಆತೋ, ಅದೇ ಸಮಯದಲ್ಲಿ ನಗರಸಭೆಯ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲೇ ಚರ್ಚೆ ಆಗೈತಿ. ಮತ್ ಆ ಪ್ರೊಸೀಡಿಂಗ್ಸ್ ಯಾಕೆ ಬರಲಿಲ್ಲ ಇವರು? ಅಂದ್ರೆ ಇದ್ರ ಅರ್ಥೇನು, ಸಂವಿಧಾನ ಸಂರಕ್ಷಣೆ ಮಾಡ್ತೀನಿ ಅಂತಂದು ಕೇವಲ ಬಾಯ ಮಾತಿಗೆ, ಬೊಂಡಾಟಕ್ಕ, ಪ್ರಚಾರಕ್ಕ, ಮತಗಳನ್ನ ಓಲೈಸಕ್ಕೋಸ್ಕರ ಇವರು ತೋರಿಸ್ತಾರ ಅಂತಂದು ಇದ್ರ ಮೇಲ್ನೋಟ ಕಾಣಿಸ್ತೈತಿ. ಇವ್ ಸಂವಿಧಾನ ಸಂರಕ್ಷಣೆ ಮಾಡ್ತವೆ ಅನ್ನೋರ ಸಂವಿಧಾನವನ್ನ ಕಗ್ಗೊಲೆ ಮಾಡ್ತಾ ಇರೋದು ಸಾಕ್ಷಿ ಸಮೇತ ರುಜುವಾತ ಇರೋದು. ಹಾಗಾಗಿ ಇದನ್ನ ನೈತಿಕ ಹೊಣೆ ಹೊತ್ತು ಅಧ್ಯಕ್ಷರು ರಾಜೀನಾಮೆ ಕೊಡ್ಬೇಕು. ಈ ಸಂಬಂಧಪಟ್ಟ ಇದಕ್ಕೆ ಈ ಟರಾವ್ನ ಯಾರ್ಯಾರು ಈ ತರ ಸುಳ್ಳು ಸೃಷ್ಟಿಯನ್ನ ಮಾಡಿದಾರ, ಆ ಟರಾವ್ ಸುಳ್ಳು ಸೃಷ್ಟಿ ಮಾಡಿ ಯಾರು ಇದನ್ನ ಸಹಿ ಮಾಡ್ಯಾರ ಪೌರಾಯುಕ್ತರಿಗೆ ಅನ್ಸ್ಕೊಂಡು ಅದನ್ನ ಆ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಎಲ್ಲರೂ ಸಸ್ಪೆಂಡ್ ಆಗ್ಬೇಕು. ಅದನ್ನ ಕೂಡಲೇ ಮೇಲಾಧಿಕಾರಿಗಳು ಗಮನವಹಿಸಿ ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು. ಆಮೇಲೆ ಸುಮಾರು 1 ರಿಂದ 87ನೇ ವಿಷಯದವರೆಗೂ ಏನ್ ನಡೀತು, ಸುಮಾರು ಈಗಾಗಲೇ ನಾವು ಲಿಸ್ಟ್ ಅನ್ನು ಮಾಡಿದ್ದೇವೆ, ತಮಗೆ ಅದನ್ನ ಹಾಕ್ತೇವೆ. ಎಲ್ಲ ವಿಡಿಯೋಗಳು, ಮೀಟಿಂಗ್ ವಿಡಿಯೋ ಪ್ರೊಸೀಜರ್ ಏನೇನು ನಡೆದ ಓಸು ವಿಡಿಯೋಗಳು ನಾವು ಇಟ್ಕೊಂಡವಿ. ಅದನ್ನ ಏನು ಚರ್ಚೆ ಆಯ್ತು, ಏನ್ ನಿರ್ಣಯ ಆಯ್ತು, ಅದನ್ನ ಬದಲಾವಣೆ ಮಾಡ್ಬೇಕು, ಮುಂದೆ ಹಾಕ್ಬೇಕು ಅನ್ನೋದು ಎಲ್ಲ ಆ ವಿಡಿಯೋದಲ್ಲಿ ಐತಿ. ಆ ವಿಡಿಯೋದ ಪ್ರಕಾರ ನಾವು ಇವನ್ನ ಟರಾವ್ ರೆಡಿ ಮಾಡಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ, ಯೋಜನಾ ನಿರ್ದೇಶಕರಿಗೆ, ವಿಭಾಗದ ಕಮಿಷನರ್ಗೆ ಹಾಗೂ DMAಗೆ, ಸಕ್ಷಮ ಪ್ರಾಧಿಕಾರ DMAಗೆ ಇದನ್ನೆಲ್ಲ ಕಳಿಸಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ನಾವು ಈಗಾಗಲೇ ನಾವು ಒಂದು ಹೆಜ್ಜೆ ಮುಂದಿಟ್ಟಾಗಿದೆ. ಹಾಗಾಗಿ ಈ 37 ಟರಾವ್ಗಳನ್ನ ತಿದ್ದುಪಡಿ ಮಾಡಿದ್ದನ್ನ ಬಹಳ ಒಂದು ಅಕ್ಷಮ ಅಪರಾಧ. ಯಾಕಂದ್ರ ಕಾನೂನನ್ನ ಕೈ ಎತ್ತಿಕೊಂಡು ಅಧಿಕಾರಿಗಳನ್ನ ಕೈ ಕಟ್ಟಿ ಹಾಕಿ ತಮಗೆ ಬೇಕಾದಂಗ ಇವರು ಟರಾವ್ಗಳನ್ನ ಬರ್ಕಂತಾರ ಅಂದ್ರ ಮುಂದೆ ಏನ್ ಬೇಕಾರ ಆಗ್ಬೋದು. ಅಂದ್ರೆ ಈ ಸಭೆ ಕರೆ ಉದ್ದೇಶನ ಏನಂದ್ರ ಅವ್ರಿಗೆ ಬೇಕಾಗಿದ್ದಂಗ ನಮಗೆ ಸಭೆನ ಕರೆಯೋದು ಬೇಡ, ಅವರು ನಮಗೆ ನೋಟಿಸ್ ಕಳಿಸ್ಬಾರ್ದು. ಹಂಗಂದ್ರ ಅವ್ರಿಗೆ ಏನ್ ಬೇಕಂತ ಅವ್ರವ್ರ ಅನುಕೂಲಕ್ಕೆ ಅವ್ರು ಬರ್ಕೊಳ್ಳಲ್ಲ, ನಾವೇನ್ ಬೇಡ ಅನ್ನಂಗಿಲ್ಲ. ಮುಂದೆ ಅದನ್ನ ನಾವು ಯಾವ ಮಟ್ಟದಾಗ ಯಾವ ಒಂದು ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅದಕ್ಕೆ ಹೆಂಗ್ ಕಡಿವಾಣ ಹಾಕ್ಬೇಕು ಅನ್ನೋದೈತಿ, ಅದನ್ನ ಹಾಕ್ತದ್ವಿ. ಅವತ್ತು ಇಷ್ಟೆಲ್ಲ ನಡೆದ್ರು, ಇಷ್ಟೆಲ್ಲ ಆದ್ರು ಕಮಿಷನರ್ಗೆ ನಾವು ಉತ್ತರ ಕೇಳಿದ್ರೆ ನನಗೇನು ಗೊತ್ತಿಲ್ಲ, ಅದು ಅಧ್ಯಕ್ಷರ ಪರಮಾಧಿಕಾರ, ಅವ್ರ ಮುಂದೆ ಹಾಕಿದ್ರೆ ನನಗೆ ಸಂಬಂಧ ಇಲ್ಲ ಅಂತಾರ. ಕೌನ್ಸಿಲ್ ಸೆಕ್ರೆಟರಿ ಆಗಿ ಒಬ್ಬರು ಅವ್ರಿಗೆ ಸಲಹೆ ಸೂಚನೆ ಕೊಡೋದು, ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರ ಮತ್ತೀಗ ಅದು ಒಬ್ಬ KMS ಅಧಿಕಾರಿಯಾಗಿ ಆ ಒಂದು ಕುರ್ಚಿಯಲ್ಲಿ ಕುಂದ್ರಂತ ಅರ್ಹತೆ ಇದ್ದಾಗ ಅದನ್ನ ಹೇಳೋಂತ ಅರ್ಹತೆನೇ ಇರ್ತದೆ ಅವ್ರಿಗೆ. ಅಧಿಕಾರ ನಾವೇನಾರ ಅದನ್ನ ಆಕ್ಷೇಪಣೆ ಮಾಡಿದ್ರ, ನಾವೇನಾರ ಅದನ್ನ ವಿರೋಧ ಮಾಡಿದ್ರ, ನಾಳೆ ನಮಗೆ ಈ ಕುರ್ಚಿಯಾದ ಕುಂದ್ರಾಕ ಅವ್ರು ಅವಕಾಶ ಮಾಡಿ ಕೊಡ್ತಾರಲ್ಲ, ನಾಳೆ ಎತ್ತಗಡಿ ಮಾಡ್ತಾರಲ್ಲ, ಭಯದ ವಾತಾವರಣ ಇಟ್ಕೊಂಡು ಅಧಿಕಾರ ಮಾಡೋದಂತಂದ್ರ ವ್ಯಾಲೆಂಟ್ರಿಯಾಗಿ ರಾಜೀನಾಮೆ ಕೊಟ್ಟು ಬೇರೆ ಕಡೆ ಹೋಗಿ ನೀವು ಅಧಿಕಾರ ಮಾಡ್ರಿ. ಅದನ್ನ ಪ್ರಶ್ನೆ ಮಾಡೋ ಅಂತ ನಿಮ್ಗೆ ಹಕ್ಕಿಲ್ಲ ಅಂದ್ರ ನೀವು ಆ ಕುರ್ಚಿ ಮೇಲೆ ಕುಂದ್ರಂತ ಹಕ್ಕು ನಿಮ್ಗಿಲ್ಲ ಅಂತಂದು ಈ ಮೂಲಕ ನಾನು ಅವ್ರಿಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಟರಾವನ್ನ ತಮಗೆ ಅನುಕೂಲ ರೀತಿ ಬರ್ಕೊಂಡಾರ, ಯಾರಿದನ್ನ ಓದಿದಾರ ಅಂದ್ರೆ ಸೂಚನೆ ಮಾಡಿದಾರ, ಯಾರಿದನ್ನ ಅನುಮೋದನೆ ಕೊಟ್ಟಾರ ಅವ್ರ ಮ್ಯಾಲ ಕೂಡಲೇ ನಮ್ಮ ನಗರಸಭೆಯ ಪೌರಾಯುಕ್ತರು ಅವ್ರ ಮ್ಯಾಲ ಏನೇನು ಕಾನೂನಲ್ಲಿ ಅವಕಾಶ ಐತೆ ಆ ಅವಕಾಶವನ್ನ ಸದ್ಬಳಕೆ ಮಾಡ್ಕೊಂಡು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಇದನ್ನ ವರದಿ ಒಪ್ಪಿಸ್ಬೇಕು. ನೀವು ಒಪ್ಪಿಸ್ಲಿಲ್ಲ ಅಂದ್ರೆ ನಾವು ನಿಮ್ಮ ಮೇಲೂ ಹಕ್ಕು ಚ್ಯುತಿ, ನಮ್ಮ ನಗರಸಭೆಯ 13 ಸದಸ್ಯರ ಒಂದು ಹೇಳಿಕೆಗಳನ್ನ ತಾವು ದುರುಪಯೋಗ ಪಡ್ಕೊಂಡು ನಾವು
ತೆಗೆದುಕೊಂಡಂಥ ನಿರ್ಧಾರಗಳನ್ನು ತಾವು ಕೊಟ್ಟಂಥ ಆಶ್ವಾಸನೆಗಳನ್ನು ನಿರ್ಲಕ್ಷಿಸಿ ತಮಗೆ ಆಡಳಿತ ಪಕ್ಷದವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಏನು ನೀವು ಅವ್ರನ್ನ ಮೆಚ್ಚಿಸೋಕ್ಕೋಸ್ಕರ ಠರಾವುಗಳನ್ನು ಅವ್ರ ಅನುಕೂಲ ರೀತಿಯಲ್ಲಿ ಬರೋದು ಸಹಿ ಮಾಡಿ ನಮಗೆ ಕೊಟ್ಟಿದ್ದೀರಿ, ಅದು ನಿಮ್ದು ದೊಡ್ಡ ಅಕ್ಷಮ ಅಪರಾಧ ಆಗತ್ತೆ. ನೀವೇ ಇದನ್ನ ಮಾಡಿದ ತಪ್ಪನ್ನ ನೀವು ಸರಿಪಡಿಸಕ್ಕೆ ಅವಕಾಶ ಐತಿ. ಅದನ್ನ ನೀವು ಸರಿಪಡಿಸಲಿಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ನಾವು ಕಾನೂನನ್ನ ಹೋರಾಟ ನಡೆಸಲಿಕ್ಕೆ ಯಾವುದೂ ಅನುಮಾನನೇ ಇಲ್ಲ. ನಮ್ಮ ಆಡಳಿತ ಸದಸ್ಯರೊಬ್ಬರು ನಮಗೆ 13 ಸದಸ್ಯರಿಗೆ ಕೆವಿಟ್ ಕಳಿಸ್ಯಾರ. ಕೋರ್ಟಿಗೆ ಹೋಗಬಾರ್ದು, ಕೋರ್ಟಿಗೆ ಹೋದ್ರೂ ನಮಗೆ ಕೇಳಿ ಸ್ಟೇ ಕೊಡಲಿ ಅಂತಂದು. ಅಂದ್ರೆ ತಪ್ಪು ಮಾಡಿದ್ದಕ್ಕೆಲ್ಲ ಇದು ಕೆವಿಟ್ ಅವರು ಹಾಕೋದು. ಅಂದ್ರೆ ಇದರ ಅರ್ಥ ಏನು ಸೂಚಿಸುತ್ತೆ ಅಂದ್ರೆ ತಾವು ತಪ್ಪು ಮಾಡಿದ್ದೀವಿ, ಅದನ್ನು ಸಮರ್ಥನೆ ಮಾಡ್ಕೊಂತೀವಿ ಅನ್ನೋ ಒಂದು ಮನೋಭಾವ ಅವ್ರು ಇಟ್ಕೊಂಡದ್ದು ಭಾಳ ದೊಡ್ಡ ಅಪರಾಧ. ಅವ್ರು ತಪ್ಪು ಮಾಡಿದ್ದೀವಿ, ನಾಳೆ ಏನಾಗತ್ತೆ ಅನ್ನೋ ಒಂದು ಭಯದ ವಾತಾವರಣ ಅವರಲ್ಲಿ ನಿರ್ಮಾಣ ಆಗೈತಿ ಅಂತಂದು ಇದ್ರ ಮೇಲ್ನೋಟಕ್ಕೆ ಕಾಣಿಸ್ತೈತಿ. ಅಧ್ಯಕ್ಷರಿಗೆ ಆ ಗಾದಿ ಮೇಲೆ ಕುಂದ್ರಾಕ ಅರ್ಹತೆ ಇರ್ಬೇಕಾದ್ರೆ ಇವನ್ನೆಲ್ಲವನ್ನೂ ತಿದ್ದುಪಡಿ ಮಾಡ್ಕೊಂಡು ತಾವು ಕೊಟ್ಟಂಥದ್ದು ಏನು ಇಲ್ಲೇನಂತರ ತಾವುಗಳು ದುರುದ್ದೇಶಪೂರ್ವಕವಾಗಿ ಮಾಹಿತಿ ಕೊರತೆಯಿಂದ ರಾಜಕೀಯ ಉದ್ದೇಶಕ್ಕಾಗಿ ಈ ಪತ್ರದಲ್ಲಿ ಆರೋಪ ನನ್ನ ಮೇಲೆ ಹೊರಿಸಿದ್ದು ಅಂದ್ರೆ ನಾವು ರಾಜಕೀಯ ಉದ್ದೇಶದಿಂದ ಆರೋಪ ಹೊರಿಸಿವಂತ ಅಂದ್ರೆ ಆ ವಿಡಿಯೋ ಸುಳ್ಳಾತು. ಅಲ್ಲಿ ಮೀಟಿಂಗ್ನಲ್ಲಿ ಏನು ಪ್ರೊಸೀಡಿಂಗ್ಸ್ ನಡೀತಲ್ಲ ಅದು ಸುಳ್ಳು ಅಂತಂದು ಬಿಂಬಿಸಕ್ಕೆ ಹೋಗ್ತಾರ. ನಮ್ಮ ಸದಸ್ಯರದ್ದು 12 ಜನ ಕೊರಂ ನಮ್ಮ ಕಡೆಗೆ ಐತಿ. ಆದ್ರ ಅವ್ರು ಅದನ್ನ ಅಲ್ಗಳಿತಾರ. ನಾವು ಕೊರಮಿನೊಂದಿಗೆ ಮೀಟಿಂಗ್ ಅನ್ನ ಮುಂದೂಡಿದ್ವಿ. ಅಲ್ಲಿ ಕೊರಂ ಇದ್ರೆ ಮತ್ತೆ ಅದನ್ನ ಯಾಕೆ ಆ ವಿಷಯನ ಚರ್ಚೆ ಮಾಡೋದು ಬಿಟ್ಟು ಮತ್ತೆ ಎದ್ದು ಹೋಗ್ಬೇಕು? ಮತ್ತಕ್ಕೆ ಯಾಕೆ ಹಾಕ್ಲಿಲ್ಲ? ಮತ್ತಕ್ಕೆ ಹಾಕಿ ನಮ್ಮ ಸೂಚನೆ ಕಿತ್ತ ಹೋಗ್ಬಿಟ್ಟಿದ್ರೆ ಪ್ರಶ್ನೆನೇ ಇದ್ದಲ್ಲ. ಗದಗ್ನಲ್ಲಿ ನಡೆದಿತ್ತು. ಇಬ್ರು ಸದಸ್ಯರು, ನಗರಸಭೆ ಸದಸ್ಯರು ಠರಾವನ್ನ ಸೂಚನೆ ಮಾಡಿದ್ರು ಮತ್ತು ಅದು ಅನುಮೋದನೆ ಮಾಡಿದ ಸದಸ್ಯರು ತಮಗೆ ಬೇಕಾದಂಗ ಠರಾವ್ ಬರ್ಕೊಂಡ್ರ ಅಂತಂದು ಜಿಲ್ಲಾಧಿಕಾರಿಗಳ ಕಡೆಗೆ ಫಿರ್ಯಾದಿ ಪ್ರಕರಣ ದಾಖಲಾದಾಗ ಆ ಪ್ರಕರಣವನ್ನ ಸತ್ಯಾಸತ್ಯಗಳನ್ನ ತೆಗೆದು ಇತ್ಯರ್ಥ ಮಾಡಿ ಇಬ್ರು ಸದಸ್ಯತ್ವವನ್ನು ರದ್ದು ಮಾಡಿದ್ರು. ಇಲ್ಲಿ ಸುಮಾರು 37 ಠರಾವುಗಳನ್ನು ತಿದ್ದುಪಡಿ ಮಾಡಿ ಅವ್ರ ಅನುಕೂಲ ರೀತಿ ಬರ್ಕೊಂಡಾರ. ಹಾಗಾಗಿ ಕೂಡಲೇ ಜಿಲ್ಲಾಧಿಕಾರಿಗಳು ಇದನ್ನು ಮಧ್ಯಸ್ಥಿಕೆ ವಹಿಸಿ ನಾವು ಈಗಾಗಲೇ ಅವ್ರಿಗೆ ಸಂಪೂರ್ಣ ವರದಿಗಳೊಂದಿಗೆ ಅವರ ಟೇಬಲ್ಗೆ ಎಲ್ಲ ಇಟ್ಟು ಅವರಿಗೆ ಕೊಟ್ಟು ರಿಸೀವ್ಡ್ ತಗೊಂಡ್ಬಂದ್ವಿ. ಅದೇನು ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರ ತಪ್ಪಿತಸ್ಥರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಅಧಿಕಾರಿಗಳನ್ನ ಕಾನೂನು ಕ್ರಮ ಜರುಗು ಮಾಡೋದ್ರ ಜೊತೆಗೆ ಸದಸ್ಯಗಳ ಸದಸ್ಯತ್ವವನ್ನು ರದ್ದು ಮಾಡಬೇಕಂತಂದು ತಮ್ಮ ಈ ಒಂದು ಮಾಧ್ಯಮದ ಮೂಲಕ ನಾನು ವಿನಂತಿಸ್ಕೊಳ್ತೀನಿ. ಅಲ್ಲ, ಈಗ ಹೋರಾಟಕ್ಕೆ ಜಯ ಸಿಕ್ತತ್ರಿ, ಅದ್ರಾಗ 2 ಪ್ರಶ್ನೆ ಇಲ್ಲ. ಆದ್ರೆ ಅವ್ರದ್ದೇನು ಆಡಳಿತ ನಮ್ದು ಐತಿ, ನಮ್ಮ ರಾಜ್ಯ ಸರ್ಕಾರ ಐತಿ, ನಾವು ತಾಲೂಕಿನ ನಮ್ಮ ಶಾಸಕರು ಅದಾರ, ನಗರಸಭೆ ನಾ ಪ್ರಥಮ ಪ್ರಜೆ ಅದೀನಿ ಅನ್ನೋ ಒಂದು ಮನೋಬಲ ಅವರಿಗೆ ಇಂಥ ತಪ್ಪುಗಳನ್ನು ಮಾಡೋಕ್ಕೆ ಉತ್ಪ್ರೇಕ್ಷಕೊಂಡಿರ್ಬೋದು. ಆದ್ರೆ ಇದು ಯಾವುದೂ ಶಾಶ್ವತ ಅಲ್ಲ. ಅಧಿಕಾರದಲ್ಲಿದ್ದಾರ ಸೀದಾ ಜೈಲಿಗೆ ಹೋಗಿದ್ದ ಉದಾಹರಣೆನೂ ನೀವು ನೋಡಿರ್ತೀರಿ. ಇಂಥ ನಿದರ್ಶನಗಳು ಕಣ್ಣಿಗೆ ಜೀವಂತವಾಗಿ ನಾವು ನೋಡಿರೋ ಹೊತ್ತಿನಾಗ ಇದು ಯಾವುದೂ ಶಾಶ್ವತವಲ್ಲ. ಅಧಿಕಾರಿಗಳು ತಮಗೆ ಅವ್ರನ್ನ ರಕ್ಷಣೆ ಎಲ್ಲಿ ಮಟ್ಟ ಮಾಡಕ್ಕೆ ಸಾಧ್ಯ? ಅವ್ರ ಕುರ್ಚಿ ಬುಡಕ್ಕೆ ಬೆಂಕಿ ಎತ್ತ ಮಟ್ಟ. ಅವ್ರ ಕುರ್ಚಿ ಬುಡಕ್ಕೆ ಬೆಂಕಿ ಎತ್ತಿತ್ತಂದ್ರೆ ಅಧಿಕಾರಿಗಳು ಯಾಕೆ ಪ್ರಶ್ನೆ ಮಾಡ್ಬೇಕಾರ? ಈ ಸತ್ಯಾಸತ್ಯತೆಗಳನ್ನು ಸಂಬಂಧಪಟ್ಟ ಇಲಾಖೆಗೆ, ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಕ್ಕೆ, ಸಂಬಂಧಪಟ್ಟ ಕಾನೂನು ಎದುರಿಗೆ ಇಟ್ಟಾಡ್ಬೇಕಾಗತ್ತೆ. ಈಗಾಗಲೇ ಅವ್ರು ನಮ್ಮ ಕಡೆಗೆ ಏನು ಕೊಡ್ಬೇಕು ಕೊಟ್ಟು ಸಿಕ್ಕಾಬಿಟ್ರ. ಅಧ್ಯಕ್ಷರು ಲೆಟರ್ ಬರ್ದಾರ, ಇದು ನಡೆದಿಲ್ಲ ಅಂತ ಹೇಳ್ಯಾರ. ಠರಾವ್ ಬರ್ದಾರ, 37 ಠರಾವನ್ನ ತಿದ್ದುಪಡಿ ಮಾಡ್ಯಾರ. ಆಮೇಲೆ ಮೀಟಿಂಗನ್ನು ಮುಂದಿನ ವಿಷಯಕ್ಕೆ ಆಮೇಲೆ ಇನ್ನೂ ಒಂದು ಮುಖ್ಯವಾಗಿ ಏನೈತಿ ಅಂದ್ರದಾಗ 14ನೇ ತಾರೀಕು ನಾಳೆ ಮೀಟಿಂಗ್ ಕರೆದಾರಲ್ಲ, ಮುಂದೂಡಿದ ಸಭೆಗಳಿಗೆ ಅವತ್ತು ಏನು ಮುಂದೂಡಿರ್ತಾರಲ್ಲ ವಿಷಯಗಳು, ಅವನ್ನ ಬಿಟ್ಟು ಬೇರೆ ವಿಷಯಗಳನ್ನು ತೆಗೆದುಕೊಳ್ಳೋಕೆ ಅಧಿಕಾರ ಇಲ್ಲ. ಮುಂದೂಡಿದ ವಿಷಯಗಳನ್ನು ಅಷ್ಟ ಮುಂದೂಡಿದ ಸಭೆಗೆ ಚರ್ಚೆ ಆಗ. ಇವ್ರೇನು ಮಾಡ್ಯಾರ, ಆ ಸಾಮಾನ್ಯ ಅವತ್ತೇನು 20ನೇ ತಾರೀಕು ಬಜೆಟ್ ಮೀಟಿಂಗ್ ಆಯ್ತಲ್ಲ, ಆ ಬಜೆಟ್ ಮೀಟಿಂಗನ್ನು ಅಪ್ರೂವಲ್ ಇಟ್ಕೊಂಡಾರ. ಅದಕ್ಕೆ ವಿಶೇಷ ಸಾಮಾನ್ಯ ಸಭೆ ಕರಿಬೇಕು. ಆಮೇಲೆ 1ರಿಂದ 87 ವಿಷಯ ಅಲ್ಲ ಸರ್ವಾನುಮತದಿಂದ ಪಾಸ್ ಆಗ್ಯಾವ ಅಂತಂದೇನು ತಮ್ಮ ಕಲ್ಪಿತರಾಗಿ ಹೇಳಿ ರಾಜಕೀಯ ದುರುದ್ದೇಶದಿಂದ ಅವನ್ನ ನಮಗೆ ಠರಾವ್ ಕಳಿಸಿ ಮಾಡಿದಾರಲ್ಲ, ಅವುಗಳನ್ನು ಅಪ್ರೂವಲ್ ಇಟ್ಕೊಂಡಾರ. ಇವು 2 ಬರೋದಿಲ್ಲ. ಮುಂದೂಡಿದ ಸಭೆದಾಗ ಇವೆರಡು ಅಪ್ರೂವಲ್ ಇಟ್ಕೊಳಕ್ಕೆ ಬರೋದಿಲ್ಲ. ನಂತರ ಅಧ್ಯಕ್ಷರಿಗೆ ಒಳಪಟ್ಟ ವಿಷಯಗಳನ್ನು ವಿಷಯ ಇಟ್ಕೊಂಡಾರ, ಅದು ಬರೋದಿಲ್ಲ. ಏನು ಇವರು 88 ಅಂತ 89ನೇ ವಿಷಯದಿಂದ ಸ್ಟಾರ್ಟ್ ಆಗಬೇಕು. 88 ಅಂತ ಸ್ಟಾರ್ಟ್ ಮಾಡಿದ ಅಂದರೆ 88 ಅವತ್ತು ಅವ್ರಿಗೆ ಸೋಲಕತ್ತಲ್ಲ, ಅದನ್ನು ಅವ್ರ ಅನುಕೂಲಕ್ಕೆ ತಕ್ಕಂಗೆ ಮತ್ತೆ 88ರಿಂದ ಸ್ಟಾರ್ಟ್ ಮಾಡಿ 100ವರೆಗೂ ಇಟ್ಕೊಂಡಾರ. 100ವರೆಗೂ ಅಧ್ಯಕ್ಷರು ಒಳಪಟ್ಟ ವಿಷಯ ತೆಗೆದು 99ವರೆಗೂ ಅಷ್ಟೇ ಚರ್ಚೆ ಇದೆ. ಅದನ್ನು ನಾವು 14ನೇ ತಾರೀಕು ಅದನ್ನ ಏನು ಮಂಡನೆ ಮಾಡಬೇಕು, ನಾವು ಏನು ಚರ್ಚೆ ಮಾಡಬೇಕು ಅದು ಮಾಡೋಕ್ಕೆ ನಾವು ಎಲ್ಲ ದಾಖಲಾತಿಗಳಂತೆ ಸಿದ್ಧರಾಗಿ ನಮ್ಮ ಸದಸ್ಯರು ಅದಕ್ಕೆಲ್ಲ ಏನೇನು ಸತ್ಯಾಸತ್ಯತೆಗಳನ್ನು ತಾವು ಮಾಧ್ಯಮದಲ್ಲಿ ಇರ್ತೀರಿ. ಮಾನ್ಯ ಶಾಸಕರು ಅವತ್ತು ಪಾಪ
ಅವತ್ತು ಇರ್ತಾರ ಅಂತ ನಮ್ಮ ಗಮನಕ್ಕೆ ಐತಿ. ಅವ್ರಿದ್ರಿಗೂ ಅವ್ರ ಅಧ್ಯಕ್ಷರು ಅವರ ಸದಸ್ಯರು ಅವತ್ತೇನು ಮಾಡಿದ್ರು, ಹಿಂದಿನ ಸಭೆದಾಗ ಏನೇನು ನಮಗೆ ಆಶ್ವಾಸನೆ ಕೊಟ್ಟಿದ್ರು, ಹಿಂದಿನ ಸಭೆದಾಗ ಏನು ತಪ್ಪು ಒಪ್ಪುಗಳು ನಡೆದವು ಅವನ್ನ ಅವ್ರಿಗೆ ತೋರ್ಸಕ್ಕೆ ಮತ್ತು ಹೇಳಕ್ಕೆ ಪ್ರಸ್ತುತಪಡಿಸಕ್ಕೆ ನಾವೆಲ್ಲ ತಯಾರಿದ್ದೀವಿ. ಅದ್ರ ಬಗ್ಗೆ ಅನುಮಾನನೇ ಇಲ್ಲ ಅಂತಂದು ತಮ್ಮ ಮೂಲಕ ಹೇಳಕ್ಕೆ ಇಷ್ಟ. ರಾಜಕೀಯ ಒಣ ಸಂಘರ್ಷದಲ್ಲಿ ನಗರ ಅಭಿವೃದ್ಧಿಗೆ ಕುಂಠಿತ ಆಗಲ್ವ ಸರ್? ಈಗ ನೋಡ್ರಿ, ನಗರ ಅಭಿವೃದ್ಧಿಗೆ ಕುಂಠಿತ ಇಡೀ ರಾಜ್ಯದಾಗ ಆಗಿಬಿಟ್ಟತಿ. ಗ್ಯಾರಂಟಿಗಳು ತಂದು ಒಬ್ಬ ಶಾಸಕರಿಗೆ 10 ಕೋಟಿ ಕೊಡೋಕೆ ಗತಿ ಇಲ್ದಂಗೆ ಆಗ್ಬಿಡುತ್ತೆ ರಾಜ್ಯ ಸರ್ಕಾರದಲ್ಲಿ. ಇವತ್ತೇನಿದ್ರು ಸ್ಥಳೀಯ ಸಂಸ್ಥೆಗಳ ಅದಾವು, ಸುಸ್ಥಿತಿಯಾಗಿ ಅದಾವು ಅನ್ನೋ ಲೆಕ್ಕಕ್ಕೆ ಅವ್ರ ಮರ್ಯಾದೆ ಉಳಿಸ್ಕೊಂಡ್ರೆ ಅವತ್ತು ಸ್ಥಳೀಯ ಸಂಸ್ಥೆಗಳು ಇವತ್ತೇನಾರು ಇದ್ದುದು ಬರೀ ರಾಜ್ಯ ಸರ್ಕಾರದ ಮೇಲೆ ಅಭಿವೃದ್ಧಿಗಳು ನಡಿಬೇಕು ಅಂತಂದಾಗಿದ್ರ ಇವತ್ತು ರಾಜ್ಯ ಯಾವ ಲೆವೆಲ್ಗೆ ಹೋಗುತ್ತಂದ್ರೆ ಈಗೇನು ಶ್ರೀಲಂಕಾ ದಿವಾಳಿ ಆಗ್ತೈತಲ್ಲ, ಶ್ರೀಲಂಕಾ ಆಮೇಲೆ ಪಾಕಿಸ್ತಾನ ಈ ಏನು ಆಫ್ರಿಕಾ ಕಂಟ್ರಿಗಳು ಏನು ದಿವಾಳಿ ಆಗಿ ಬೀದಿಗೆ ಬಂದವಲ್ಲ ಆ ಲೆಕ್ಕಕ್ಕೆ ಆಗಿ ನಮ್ಮ ರಾಜ್ಯ ಇವತ್ತಿಗೆ ನಿಲ್ತಿತ್ತು. ಇದು ಅಭಿವೃದ್ಧಿ ಕುಂಠಿತ ಆಕತಿ, ಅಭಿವೃದ್ಧಿಗೆ ಕಡಿವಾಣ ಆಕತಿ ಅನ್ನೋ ಪ್ರಶ್ನೆ ಏನಲ್ಲ. ಅಭಿವೃದ್ಧಿ ಮಾಡಿತ್ತಲೇ ಮಾಡಬಾಡ್ರಿ. ಹೊಸ ಅಭಿವೃದ್ಧಿನ ಹೊಸದಾಗಿ ಎಲ್ಲಿ ಅವಶ್ಯಕತೆ ಐತಿ ವಾರ್ಡ್ ಸದಸ್ಯರ ಗೌರವನ ಕಾಪಾಡಬೇಕು. ಆ ಸದಸ್ಯರ ಏನು ಆ ಸದಸ್ಯರ ಮೇಲೆ ಆ ವಾರ್ಡಿನ ಸಾರ್ವಜನಿಕರು ಏನು ನಿರೀಕ್ಷೆ ಇಟ್ಕೊಂಡಿರ್ತಾರ ಅದನ್ನು ಈಡೇರಬೇಕು. ಆ ಲೆವೆಲ್ಲಿಗೆ ಅಭಿವೃದ್ಧಿ ಮಾಡಿ ಅಂತಂದು ನಮ್ಮ ಒಂದು ಮನವಿ. ನೋಡೋದ್ರಲ್ಲ ವೀಕ್ಷಕರೇ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರಸಭಾ ಸದಸ್ಯರ ಜಟಾಪಟಿಯನ್ನು, ಈ ಒಂದು ರಾಜಕೀಯ ಜಟಾಪಟಿ ಎಲ್ಲಿ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಇವತ್ತಿನ ಈ ಒಂದು ಸುದ್ದಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗಾದರೆ ತಡ ಯಾಕೆ ಮಾಡ್ತೀರಾ? ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.